ಇವತ್ತಿನ ಮುಖ್ಯ ಅತಿಥಿಗಳು ಡಾಕ್ಟರ್ ರಾಜಶ್ರೀ ಕಿಶೋರ್ ಮೇಡಮ್ ಅವರು ಹಳೆಗನ್ನಡ ಓದು ಶ್ರೀನಿವಾಸ ಗೆಲ್ಗೆ ಪ್ರತಿಷ್ಠಾನವನ್ನ ಇವರು ಸಂಸ್ಥಾಪಕರು ಕೂಡ ಹೌದು. ಆ ಪ್ರತಿಷ್ಠಾನದ ಮೂಲಕ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಹಳೆಗನ್ನಡದ ಓದು ಅರಿವನ್ನ ಮೂಡಿಸ್ತಕ್ಕಂತಹ ಒಂದು ಕೆಲಸವನ್ನ ಬಹಳ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರದೇವು ಮರವ ತೆರೆದೇವು ಮನವ ಹಿರಿದೇವು ಬಲವ ಹಿಡಿ ನೆನಪ, ನರ ನರಗಳೆಲ್ಲ ಹುರಿಗಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಧನ್ಯವಾದ. ಪ್ರಾರ್ಥನೆಯನ್ನು ಮಾಡಿದ ಕುಮಾರಿ ಸಿಂಚನ, ಕುಮಾರಿ ಮೇಘ ಅವರಿಗೆ ಧನ್ಯವಾದಗಳು. ಈಗ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಉಪ ಪ್ರಾಂಶುಪಾಲರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಎಚ್.ಎಸ್. ರಂಜನಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಮನ ನಲಿಯುವುದು. ಕುವೆಂಪು ಅವರ ಕವನದಲ್ಲಿ ಹೇಳೋ ಹಾಗೆ, ಕರ್ನಾಟಕವೆಂಬುದೇನು ಬರಿಯ ಹೆಸರ ಮಣ್ಣಿಗೆ, ಮಂತ್ರ ಕಣ ಶಕ್ತಿ ಕಣ ಕಾವ ಕೊಲುವ ಒಲವ ಬಲವ ಛಲದ ಚಂಡಿ ಕಣ. ಈ ಒಂದು ಭಾವ ಏನಿದೆ ಇದು ಕನ್ನಡಿಗರ ಮೂಲಭೂತ ಲಕ್ಷಣವಾಗಬೇಕು. ಕನ್ನಡತನ ಅನ್ನೋದು ಇದು ಹೇಳಿ ಕೇಳಿ ಬರುವಂತದ್ದಲ್ಲ. ಈ ನೆಲದಲ್ಲಿ ಜನಿಸಿರುವ ನಮ್ಗೆ ಇದು ಇನ್ಬಿಲ್ಟ್ ಫೀಚರ್ ಆಗ್ಬೇಕು. ಕನ್ನಡಾಭಿಮಾನ, ಕನ್ನಡತನ ಅನ್ನೋದು. ನಾವು ಬೇರೆ ಏನೂ ಮಾಡ್ಲಿಕ್ಕಾಗದೆ ಇದ್ರೆ ಚಿಂತೆ ಇಲ್ಲ. ನಮ್ಮ ಭಾಷೆಯನ್ನ ಸ್ಪಷ್ಟವಾಗಿ ತಪ್ಪಿಲ್ಲದೆ ಮಾತನಾಡುವ, ಬರೆಯುವ ಒಂದು ಕಾರ್ಯದಲ್ಲಿ ನಾವು ಸಿದ್ಧಹಸ್ತರಾದ್ವಿ ಅಂದ್ರೆ ಬಹುಶಃ ಅದೇ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಗೆ ನಾವು ಕೊಡ್ತಕ್ಕಂತಹ ಒಂದು ಕೊಡುಗೆ, ಅಥವಾ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ್ಯ ಮೆರೀತಕ್ಕಂತ ಅವಕಾಶ ಮಕ್ಕಳೇ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ, ಈವನ್ ನಾವು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಯಾದ ಸಂದರ್ಭದಲ್ಲೂ ಕನ್ನಡ ಇಷ್ಟೊಂದು ಕಠಿಣ ಅನ್ನೋ ಭಾವ ಇರಲಿಲ್ಲ. ಕಾಲ ಬದಲಾಗ್ತಿದ್ದ ಹಾಗೆ ಜನ್ ಜಿ ಅಂತ ಹೇಳುವಂತ ಈ ಒಂದು ಪೀಳಿಗೆ ತಲೆಮಾರಿನವರು ಏನಿದ್ದೀರಾ, ನಿಮ್ಗೆ ಬಹುಶಃ ಬೇರೆಲ್ಲ ವಿಷಯಗಳಿಗಿಂತ ಕನ್ನಡವೇ ಕಷ್ಟವೇನೋ ಅನ್ನುವಂತ ಭಾವನೆ ಮನೆ ಮಾಡಿಬಿಟ್ಟಿದೆ. ನನಗನ್ಸೋ ಹಾಗೆ, ಅಥವಾ ನಾನು ಗಮನಿಸಿದ ಹಾಗೆ ಕಾರಣ ಏನು ಅಂದ್ರೆ, ಇದು ಪೂರ್ವಾಗ್ರಹ ಭಾವನೆ. ಹಳಗನ್ನಡ ಇರುತ್ತೆ, ಕಷ್ಟ ಆಗುತ್ತೆ. ಆದ್ರೆ ನಿಮಗೆ ಗೊತ್ತಿದೆ, ಪದ್ಯಗಳು ಹಳಗನ್ನಡದಲ್ಲಿ ಇರುತ್ತೆ, ಅದನ್ನ ಮಾಡೋದು ಹೊಸಗನ್ನಡದಲ್ಲಿ, ಅರ್ಥ ಹೇಳೋದು ಹೊಸಗನ್ನಡದಲ್ಲಿ, ನಿಮಗೆ ಪ್ರಶ್ನೆಗಳನ್ನು ಕೇಳೋದು ಹೊಸಗನ್ನಡದಲ್ಲಿ, ಜೊತೆಗೆ ನೀವು ಉತ್ತರ ಬರೆಯೋದು ಹೊಸಗನ್ನಡದಲ್ಲಿ. ಹೀಗಿರ್ಬೇಕಾದ್ರೆ ಆ ಒಂದು ಭಯ ಆತಂಕ ಯಾಕೆ? ಸೊ ಈ ಇಂದಿನ ತಲೆಮಾರಿನ ಮಕ್ಕಳು ತಮ್ಮನ್ನೇ ತಾವು ವಿಮರ್ಶೆ ಮಾಡ್ಕೊಳ್ಬೇಕು ಈ ವಿಷಯದಲ್ಲಿ. ನಮ್ಮ ಮಾತೃಭಾಷೆಯ ಬಗ್ಗೆನ ನಮ್ಗೆಲ್ಲೋ ಒಂದ್ ಕಡೆ ಭಯ ಆತಂಕ ಆಗುತ್ತೆ ಅನ್ನೋದಾದ್ರೆ, ಹಾಗಿದ್ರೆ ನಾವ್ ಯಾವ ರೀತಿ ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಮಕ್ಕಳ ಈ ಹಿನ್ನೆಲೆಯಲ್ಲೇನೆ ಮಕ್ಕಳಲ್ಲಿ ಇರುವಂತಹ ಇಂಥ ಒಂದು ತಪ್ಪು ಕಲ್ಪನೆಗಳೇನಿದೆ,
ಅಥವಾ ಪೂರ್ವಾಗ್ರಹವಾಗಿ ಅವರೇ ಅಪಾರ್ಥಗಳನ್ನ ಕಲ್ಪಿಸಿಕೊಂಡು ತಾವಾಗ್ತವೇ ಯಾಕೆ ಇಂಥ ಸ್ಥಿತಿ ತಂದುಕೊಳ್ತಾ ಇದ್ದಾರೆ, ಇದನ್ನೆಲ್ಲ ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ಗಮನಿಸಿದಂತಹ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಡಾಕ್ಟರ್ ರಾಜಶ್ರೀ ಕಿಶೋರ್ ಮೇಡಮ್ ಅವರು ಇದರ ಸಂಸ್ಥಾಪಕ ಅಧ್ಯಕ್ಷರು. ಅವರು ಆ ಒಂದು ಪ್ರತಿಷ್ಠಾನದ ಮೂಲಕ ಈ ದಿಕ್ಕಿನಲ್ಲಿ ಚಿಂತನೆ ನಡೆಸಿದ್ರು. ಯಾಕಾಗಿ ನಾವು ಇಂಥ ಒಂದು ತಪ್ಪು ಕಲ್ಪನೆ ನಿವಾರಣೆಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡಬಾರದು ಅಂತ ಯೋಚಿಸಿದ್ರಲ್ಲ, ಅದರ ಫಲಶ್ರುತಿನೇ ಹಳಗನ್ನಡ ಓದು ಸ್ಪರ್ಧೆ. ಈ ದಿನ ಆಚಾರ್ಯ ಪಾಠಶಾಲಾ ಪದವಿ ಪೂರ್ವ ಕಾಲೇಜು ಹಾಗೂ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಇದರ ಸಂಯುಕ್ತ ಆಶ್ರಯದಲ್ಲಿ ಸಹಯೋಗದೊಂದಿಗೆ ಈ ಸ್ಪರ್ಧೆಯ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಹೇಳಿ ಈ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಹಾಗೆ ನನ್ನ ಸನ್ಮಿತ್ರರು ಆಗಿರುವಂತಹ ಡಾಕ್ಟರ್ ರಾಜಶ್ರೀ ಕಿಶೋರ್ ಮೇಡಮ್ ಅವರನ್ನ ಕೇಳಿಕೊಂಡಾಗ ಬಹಳ ಖುಷಿಯಿಂದಾನೆ ಕನ್ನಡ ಪರ ಕೆಲಸಗಳು ಅಂತಂದ್ರೆ ಅವರು ಸದಾ ಸಿದ್ಧ. ನೋಡುವ ಮಾಡುವ ಅಥವಾ ಇನ್ನೊಮ್ಮೆ ಈ ಮಾತೆ ಬರಲ್ಲ, ಸೋದ ಮಾಡ್ಬೇಕಾ, ಎಸ್ ಖಂಡಿತ ಅದನ್ನ ಮಾಡಿ ಮುಗಿಸೋಣ ಅನ್ನುವಷ್ಟು ಉತ್ಸಾಹ ಬರ್ತದೇ ಇರುವಂತದ್ದು ಮೇಡಮ್ ಅವರಲ್ಲಿ. ಅವರನ್ನ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೇಡಮ್ ತಮಗೆ ಆತ್ಮೀಯ ಸ್ವಾಗತ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೇನೆ ಕ್ರಿಯಾಶೀಲರು, ಸದಾ ಯಾವ್ದಾದ್ರೂ ಒಂದು ದಿಕ್ಕಿನಲ್ಲಿ ಮಕ್ಕಳಿಗೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನ ಮಾಡಬೇಕು. ಬರೀ ಪಠ್ಯ ಮಾತ್ರ ಅಲ್ಲ, ಬೇರೆ ಸದಭಿರುಚಿಯನ್ನ ಬೆಳೆಸುವಂತದ್ದು ಕೂಡ ನಡೀತಾ ಇರಬೇಕು ಸೈಮಲ್ಟೇನಿಯಸ್ ಆಗಿ ಕಾಲೇಜಲ್ಲಿ ಅನ್ನುವಂತ ಇಂಗಿತ ಹೊಂದಿರುವಂತವ್ರು. ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಹೇಳಿದಾಗ ಅವಶ್ಯವಾಗಿ ಮಾಡಿ, ಮಕ್ಕಳಿಗಾಗಿ ಇಂಥ ಕಾರ್ಯಕ್ರಮಗಳಿಗೆ ಖಂಡಿತ ನಮ್ಮ ಕಡೆಯಿಂದ ಸದಾ ಸಮ್ಮತಿ ಇರುತ್ತೆ ಅಂತ ಹೇಳಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದರ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ. ನಾಗರಾಜ್ ಸರ್, ತಮಗೂ ವಿದ್ಯಾರ್ಥಿಗಳ ಪರವಾಗಿ, ವಿಭಾಗದ ಪರವಾಗಿ, ವೈಯಕ್ತಿಕವಾಗಿ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಕನ್ನಡ ವಿಭಾಗದ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಮಹದೇವಯ್ಯ ಸರ್ ಅವರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮ ಅಥವಾ ನಾವು ತಗೊಳ್ಳುವಂತ ಇನಿಷಿಯೇಟಿವ್ ನಲ್ಲಿ ಸದಾ ನಮ್ಮ ಜೊತೆಗಿರ್ತಾರೆ, ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಸರ್, ತಮಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ವಿಭಾಗದ ಹಿರಿಯ ಉಪನ್ಯಾಸಕರು, ಅವರ ಕ್ರಿಯಾಶೀಲತೆ ಅಥವಾ ಅವರ ಕಾರ್ಯವೈಖರಿಯನ್ನೆಲ್ಲ ಎಲ್ಲರೂ ನೋಡಿರುವಂತದ್ದೇನೆ. ಸುನಿಲ್ ಸರ್ ಅವರನ್ನು ಕೂಡ ವಿಭಾಗದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪನ್ಯಾಸಕ ಮಿತ್ರರಾಗಿರುವಂತಹ ಸಂತೋಷ್ ಸರ್ ಹಾಗೆ ಮುಕುಂದ್ ಸರ್ ಕೂಡ ನಮ್ಮ ಒಟ್ಟಿಗಿದ್ದಾರೆ. ಅವರಿಗೂ ನನಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಯಾಕಂದ್ರೆ ಕನ್ನಡ ಕಲಿಯೋದು ಬರೀ ಒಂದು ಭಾಷೆ, ಪರೀಕ್ಷೆ 100 ಮಾರ್ಕ್ಸ್ ಇಟ್ಟಿದ್ದಾರೆ, 80 ಮಾರ್ಕ್ಸ್ ಕ್ವಶನ್ ಪೇಪರ್ ಬರುತ್ತೆ, ಬರ್ದ ಮಾರ್ಕ್ಸ್ ತಗೊಂಡ ಆಯಾ ಮಟ್ಟಕ್ಕೆ ಆಯಾ ತಕ್ಕಮಟ್ಟಿಗೆ ನಿಭಾಯಿಸಬೇಕು, ನಿಭಾಯಿಸಿದ ಸಾಕೋಸ್ಲಗೆ ಅನ್ನುವಂತ ಮನಸ್ಥಿತಿಯಿಂದ ಹೊರಟು ಕನ್ನಡ ಅನ್ನೋದನ್ನ ಕಲಿಬೇಕಾದಿಲ್ಲ. ಯಾಕಂದ್ರೆ ಇದು ರಕ್ತಗತ, ಇದು ಮನೋಗತ, ನಮ್ಗೆ ಬರೀ ಬ್ಲಡ್ಡಿಂದಾನೇ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ಯಾಕೆ ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಕಲಿಬಾರದು, ಬೇರೆ ದಿಕ್ಕಿನಲ್ಲಿ ಯಾಕೆ ಇದರ ಒಂದು ಹೊಸ ಆವಿಷ್ಕಾರಗಳನ್ನ ಅಥವಾ ಹೊಸ ರೀತಿಯ ನಿಟ್ಟಿನಲ್ಲಿ ಯೋಚಿಸಬಾರ್ದು ಅನ್ನುವಂತ ಒಂದು ತುಮುಲವನ್ನ ಬೆಳೆಸ್ಕೊಳ್ಬೇಕು ಮಕ್ಕಳು ನೀವು. ಸೊ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನನ್ನೆಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬನ್ನಿ ಚಪ್ಪಾಳೆ ನಿಮ್ಗೋಸ್ಕರ. ನಿಮ್ಗೆ ಹೇಳಿದ ಮಕ್ಕಳೇ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ನೋಡಿ, ಆ ಹೆಸರಿನಲ್ಲೇನೆ ಕನ್ನಡತನ ಒಳಗೆ ತೋರಿಸುತ್ತೆ. ಕೊರೋನಾ ಸಂದರ್ಭದಲ್ಲಿ 2019-20 ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಭಾಷೆ ಇವೆಲ್ಲದರ ಸೇವೆ ಸಲ್ಲಿಸಬೇಕು ಅನ್ನೋ ಸಂದರ್ಭವನ್ನ ಇಟ್ಟುಕೊಂಡು 2020ರಲ್ಲಿ ಆರಂಭವಾದಂತಹ ಒಂದು ಪ್ರತಿಷ್ಠಾನವೇ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ. ಸೊ ಪ್ರಾಸ್ತಾವಿಕವಾಗಿ ನಿಮ್ಗೆ ಒಂದಷ್ಟು ವಿಷಯಗಳನ್ನು ತಿಳಿಸಲೇಬೇಕು. ಯಾಕೆ ಕನ್ನಡ ಪರ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಪುಸ್ತಕ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ನಮ್ಮ ಸರ್ಕಾರದ ವತಿಯಿಂದ ಇವೆಲ್ಲ ಕಾರ್ಯನಿರ್ವಹಿಸುತ್ತಲ್ಲ. ವೈಯಕ್ತಿಕವಾಗಿ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಇಂಥ ಮನಸ್ಥಿತಿಗಳೇ ಹೆಚ್ಚು.
ಆದ್ರೆ ಈ ರಾಜಶ್ರೀ ಮೇಡಮ್ ಅವರು ಇದು ಯಾವುದಕ್ಕೂ ಏನು ಯೋಚಿಸ್ದೇನೆ ಅವರು ಚಿಕ್ಕಂದಿನಿಂದ ರೂಢಿಸ್ಕೊಂಡು ಬಂದಂತಹ ಕನ್ನಡ ವ್ಯಾಮೋಹ, ಕನ್ನಡ ಅಭಿಮಾನ ಈ ಪ್ರತಿಷ್ಠಾನ ಸ್ಥಾಪನೆ ಮಾಡೋದಕ್ಕೆ ಅವರಿಗೆ ಪ್ರೇರೇಪಣೆಯನ್ನ ನೀಡಿದ್ದು. ಸೊ ನನಗೆ ಇದು ನೆಚ್ಚಿನ ಕಾರ್ಯ. ಕನ್ನಡ ಪರವಾಗಿರುವಂತದ್ದು ಅಂದ್ರೆ ಅಲ್ಲಿ ಎರಡು ಮಾತು ಇಲ್ಲ. ನಾನ್ ಮಾಡ್ಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿಯಿಂದ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರು ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಈ ಪ್ರತಿಷ್ಠಾನದ ವತಿಯಿಂದ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತತ್ರ 100ಕ್ಕಿಂತ ಹೆಚ್ಚು ವಿಚಾರ ಸಂಕಿರಣಗಳನ್ನ ಅಂದ್ರೆ ಆನ್ಲೈನ್ ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. ವಿಷಯಗಳೇನಿತ್ತು ಅದರಲ್ಲಿ ಅಂದ್ರೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಶಾಸನಗಳು, ಹಸ್ತಪ್ರತಿಗಳು, ದ್ರಾವಿಡ ಭಾಷೆಗಳು, ಗಡಿ ಭಾಷೆಗಳ ಬಾಂಧವ್ಯ, ಹಳಗನ್ನಡ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸ್ವರವಚನಗಳು, ಕವಿಗೋಷ್ಠಿ, ಜನಪದ ಸಾಹಿತ್ಯ, ಬುದ್ಧ ಚರಿತೆ, ರಾಮಾಯಣ, ಮಹಾಭಾರತ, ಇತರ ಹಲವು ವಿಷಯಗಳು. ಕನ್ನಡ ಸಾಹಿತ್ಯ ಅಂದ್ರೆ ದೊಡ್ಡ ಸಮುದ್ರ ಅದು. ಅದರಲ್ಲಿ ಇಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ವಿಚಾರ ಸಂಕಿರಣಗಳನ್ನು, ತುಂಬಾ ಪ್ರಬುದ್ಧವಾಗಿರ್ತಕ್ಕಂಥ ವಿಚಾರ ಸಂಕಿರಣಗಳನ್ನ ಈಗಾಗಲೇ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಇದು ನಮ್ಮ ರಾಷ್ಟ್ರವ್ಯಾಪಿ ಮಾತ್ರ ಅಲ್ಲ, ಕೆನಡಾ, ಟೊರಾಂಟೊ, ಆಸ್ಟ್ರೇಲಿಯಾ, ಅಮೆರಿಕ, ಮಸ್ಕಟ್, ದುಬೈ, ಸ್ವೀಡನ್ ಮುಂತಾದ ದೇಶಗಳಲ್ಲಿ ಇರುವಂತಹ ಯೂನಿವರ್ಸಿಟಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಸಂಯುಕ್ತ ಆಶ್ರಯದಲ್ಲಿ 100 ಆನ್ಲೈನ್ ವಿಚಾರ ಸಂಕಿರಣಗಳನ್ನ ಈಗಾಗಲೇ ಮಾಡಿ ಅದನ್ನ ಯಶಸ್ವಿಗೊಳಿಸಿದ್ದಾರೆ. ಈ ಮೂಲಕ ಕನ್ನಡ ಜ್ಞಾನ ದಾಸೋಹವನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ 5 ವರ್ಷಗಳಿಂದ. ಮತ್ತೆ ಇಲ್ಲಿ ವಿಚಾರ ಸಂಕಿರಣಗಳಲ್ಲಿ ವಿಷಯಗಳು ನಿಮಗೆ ಹೇಳಿದ್ದಾಯ್ತು. ಅದನ್ನ ಪ್ರಸ್ತುತಪಡಿಸೋ ಯಾರು ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಪ್ರಬುದ್ಧ ವ್ಯಕ್ತಿಗಳು ಬೇಕು, ವಿದ್ವತ್ತಿರುವಂತ ವ್ಯಕ್ತಿಗಳು ಬೇಕು. ಆ ತರ ಬೆಂಗಳೂರು, ಧಾರವಾಡ, ಹಂಪಿ, ಕೊರಟಗೆರೆ, ದ್ರಾವಿಡಿಯನ್ ಯೂನಿವರ್ಸಿಟಿ, ಚೆನ್ನೈ ಯೂನಿವರ್ಸಿಟಿ, ತುಮಕೂರು, ದೆಹಲಿ, JNU ಈ ತರ ಅನೇಕ ಯೂನಿವರ್ಸಿಟಿಗಳಲ್ಲಿ ಕನ್ನಡ ವಿಭಾಗದ ಡೀನ್ ಆಗಿ, ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತವರು, ಕನ್ನಡದ ಹೆಸರಾಂತ ಸಾಹಿತಿಗಳು, ಪ್ರಾಧ್ಯಾಪಕರು, ಯೂನಿವರ್ಸಿಟಿ ಚಾನ್ಸಲರ್ ಇಂಥವರನ್ನೆಲ್ಲ ಗೆಸ್ಟ್ ಗಳಾಗಿ ಕರೆದು ಆ ಆನ್ಲೈನ್ ವಿಚಾರ ಸಂಕಿರಣಗಳಲ್ಲಿ ಪೇಪರ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಇದು ಎಷ್ಟೋ ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ, MPhil ಮತ್ತೆ PhD ವಿದ್ಯಾರ್ಥಿಗಳಿಗೆ ಇದು ಅವರಿಗೆ ಓದುವ ಉತ್ಸುಕತೆಯನ್ನ ಮತ್ತೆ ಉತ್ತೇಜನವನ್ನ ಕೊಟ್ಟಿದೆ ಈ ವಿಚಾರ ಸಂಕಿರಣಗಳು. ಅವರಿಗೆ ಫೇಸ್ಬುಕ್ ಅಲ್ಲೇನೆ ಹತ್ತಿರ ಒಂದು 4000ಕ್ಕಿಂತ ಹೆಚ್ಚು ಜನ ಅವರು ಫಾಲೋವರ್ಸ್ ಇದ್ದಾರೆ. ಅವರು ಮೇಡಮ್ ಅವರು ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ರಾಜಶ್ರೀ ಕಿಶೋರ್ ಮೇಡಮ್ ಅವರು ಕರ್ನಾಟಕದ ಗಡಿ ಪ್ರದೇಶ ಪ್ರಾಧಿಕಾರ ಏನಿದೆ ಅಲ್ಲಿ ಪ್ರಕಟಗೊಳಿಸಿರ್ತಕ್ಕಂತಹ 2 ಕೃತಿಗಳನ್ನ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೇನೆ ಈ ಪ್ರತಿಷ್ಠಾನದ ಮೂಲಕ ಇನ್ನೂ ಕಾರ್ಯಕ್ರಮಗಳನ್ನ ಭಿನ್ನ ರೀತಿಯಲ್ಲಿ ಮಾಡ್ಬೇಕು ಅಂತ ಆಯೋಜನೆ ಕೂಡ ಮಾಡಿದ್ದಾರೆ, ಪ್ಲಾನ್ಗಳನ್ನ ಮಾಡಿದ್ದಾರೆ. ಅವರು ಏನು ಕನಸು ಕಂಡಿದ್ರು ಇಂತಹ ಕಾರ್ಯಕ್ರಮ ಮಕ್ಕಳಿಗಾಗಿ ಮಾಡ್ಬೇಕು ಅಂತ, ಆ ಕನಸು ಮೊದಲು ನೆರವೇರಿರೋದು ನಮ್ಮ APS PU ಕಾಲೇಜಿನಲ್ಲಿ. ಅವರು ನಮ್ಮನೆ ಅಪ್ರೋಚ್ ಮಾಡಿದ್ರು ಮೇಡಮ್ ಅವರು. ಕಾರಣ ರಾಜಶ್ರೀ ಮೇಡಮ್ ಅವ್ರ ಜೊತೆ ನನ್ನ ಒಡನಾಟ ಹತ್ತಿರ 20 ವರ್ಷಗಳಿಗೂ ಹೆಚ್ಚಿಂದ ಇದೆ. ತಂಗಿ ಅನ್ನೋ ಒಂದು ಅಕ್ಕರೆಯಿಂದ ಸದಾ ನನ್ನನ್ನ ನೋಡ್ತಾರೆ ಮೇಡಮ್ ಅವರು. ಸೊ ಆ ಬಾಂಧವ್ಯ ಈ ಮೂಲಕ ಇನ್ನೂ ಒಂದು ಬೇರೆ ಸ್ವರೂಪ ಪಡೀಲಿ ಅನ್ನೋ ಇಂಗಿತ ಅವರಾಗಿದ್ರಿಂದ ಇವತ್ತಿನ ಈ ಕಾರ್ಯಕ್ರಮ ಸಾಕಾರಗೊಂಡಿದೆ. ಇದು ಪ್ರತಿಷ್ಠಾನದ ಬಗ್ಗೆ ಒಂದಷ್ಟು ಪ್ರಾಸ್ತಾವಿಕ ನೋಡಿ. ಇನ್ನು ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರ ಹೇಗೆ ಅಂದ್ರೆ ಬಹುಮುಖಿ ವ್ಯಕ್ತಿತ್ವ, ತುಂಬಾ ಸದಭಿರುಚಿಗಳಿದೆ ಮೇಡಮ್ ಅವರಲ್ಲಿ. ಅವ್ರು ಮಾತಾಡುವಾಗ ನೀವು ಕೇಳ್ತೀರಾ ಅದನ್ನ. ಮೂಲಭೂತವಾಗಿ ಇವರು ರಾಯಚೂರು ಜಿಲ್ಲೆ ಕವಿತಾಳ ಗ್ರಾಮದ ಇಲ್ಲೂರು ಮನೆತನದಲ್ಲಿ ನೀಲ್ಕಂಠಯ್ಯ ಮತ್ತೆ ಚಿತ್ರಲೇಖ ಅವರ 4ನೇ ಪುತ್ರಿಯಾಗಿ ಜನಿಸಿದಂತವರು. MA, MPhil, PhD ಎಲ್ಲದರಲ್ಲೂ ಕೂಡ ಚಿನ್ನದ ಪದಕವನ್ನ ಪಡ್ಕೊಂಡಿದ್ದಾರೆ ರಾಯಚೂರು ಯೂನಿವರ್ಸಿಟಿನಲ್ಲಿ. ಮತ್ತೆ ಸಂಶೋಧನೆ, ವಿಮರ್ಶೆ, ಪ್ರಬಂಧ, ಕತೆ, ಕಾವ್ಯ, ನಾಟಕ, ರೂಪಕ, ಜೀವನ ಚರಿತ್ರೆ ಈ ತರ ಎಲ್ಲಾ ವಿಷಯಗಳಲ್ಲೂ ಹತ್ತತ್ರ 22 ಕೃತಿಗಳು ಪ್ರಕಟ ಆಗಿದೆ. 3 ಕೃತಿಗಳು ಅಚ್ಚಿನಲ್ಲಿದೆ, ಕಾರ್ಯ ನಡೀತಾ ಇದೆ. ಮೇಡಮ್ ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ, ಆನ್ಲೈನ್ ಕ್ವೀನ್ ಅಂತ ಹೇಳಿ. ಅಂದ್ರೆ ಸೋಷಿಯಲ್ ಮೀಡಿಯಾನ ನೀವು ಮಕ್ಕಳು ಬಳಸ್ತಿರಲ್ಲ ಆ ತರ ಅಲ್ಲ. ಕನ್ನಡ ಪರ ಕೆಲಸಕ್ಕೆ ಯಾವ ಮಟ್ಟಕ್ಕೆ ಬಳಸಿದ್ದಾರೆ ಅಂದ್ರೆ ಅವರು ಕನ್ನಡ ಲೇಖಕಿಯರ ಸಂಘದಲ್ಲಿ ಕಾರ್ಯಕಾರಿ ಸಮಿತಿನಲ್ಲಿ ಮೆಂಬರ್ ಆಗಿದ್ದಾರೆ. ಅಲ್ಲಿ ಇರುವಂತ ಪ್ರೆಸಿಡೆಂಟ್ ಈ ಯಾವುದೇ ವಿಷಯ ಆನ್ಲೈನ್ ಸಂಬಂಧಪಟ್ಟಂಗೆ ಅಥವಾ ಪ್ಲಾಟ್ಫಾರ್ಮ್ ಬಳಸಬೇಕು ಆನ್ಲೈನ್ ಅಂದ್ರೆ ರಾಜಶ್ರೀ ಮೇಡಮ್ ಅವ್ರು ಕೊಟ್ಬಿಡಿ, ಶಿ ವಿಲ್ ಹ್ಯಾಂಡಲ್.
ಅವ್ರು ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಅನ್ನುವಷ್ಟು ಮಟ್ಟಿಗೆ ಅವ್ರು ಭರವಸೆಯನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಬಿಕಾಸ್ ನೀವೆಲ್ಲ ಜನ್ಸಿಗಳು, ನಾನು ಹಿಂದಿನ ತಲೆಮಾರಿನವರು, ಆದ್ರೆ ಬ್ಯಾರಿಕೇಡ್ ಅಡ್ಡ ಬರಲೇ ಇಲ್ಲ ಮೇಡಮ್ ಅವ್ರು ಕಲಿಯೋ ಉತ್ಸಾಹಕ್ಕೆ. ಅದನ್ನು ಕೂಡ ಅಷ್ಟೇ ಸಮರ್ಪಕವಾಗಿ ಬಳಸ್ತಾ ಇದ್ದಾರೆ. ನಿಮ್ಗೆ ಆಗ್ಲೇ ಹೇಳಿದಾಗೆ ಪ್ರತಿಷ್ಠಾನದ ಎಲ್ಲ ಕಾರ್ಯಯೋಜನೆ ಅನುಷ್ಠಾನ ಅದರ ಯಶಸ್ಸಿಗೆ ಮೇಡಮ್ ಅವರ ಶ್ರಮ ಕಾರಣವಾಗಿದೆ. ಅಂತರ್ಜಾಲದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿಚಾರ ಸಂಕಿರಣಗಳನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ, ಇತಿಹಾಸ ಅಕಾಡೆಮಿ, ಕರ್ನಾಟಕ ಲೇಖಕಿಯರ ಸಂಘ, BM ಶ್ರೀ ಪ್ರತಿಷ್ಠಾನ, ಸ್ವರ ಸಾಹಿತ್ಯ ಸಮ್ಮೇಳನ, ದಸರಾ ಕವಿಗೋಷ್ಠಿ ಇಂಥ ಕಡೆ ಉಪನ್ಯಾಸವನ್ನ ಕೊಟ್ಟಿದ್ದಾರೆ, ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ, ಕವನ ವಾಚನಗಳನ್ನು ಕೂಡ ಮಾಡಿದ್ದಾರೆ. ಯೂಟ್ಯೂಬ್ ನಲ್ಲಿ ಮಹಾಕಾವ್ಯಗಳು, ಹಳಗನ್ನಡ ಮಹಾಕಾವ್ಯಗಳದ್ದೇನಿದೆಯಲ್ಲ ಅದನ್ನ ಆ ನುಡಿಯನ್ನ ಓದೋದು, ಅದರ ಅರ್ಥವನ್ನ ಹೇಳುವಂಥದ್ದು, ಇಂಥ ಒಂದು ಹೊಸ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಸುಮಾರು ದಿನಗಳಿಂದ. DVG ಅವರ ಕಗ್ಗ, ಜನಪದ ಪರವಾಗಿರುವಂತಹ ಉಪನ್ಯಾಸಗಳು ಇದೆಲ್ಲವೂ ಕೂಡ ಅವರ ಈ ಒಂದು ಕನ್ನಡ ಪರ ಕೆಲಸದ ಭಾಗಗಳು. ಮೇಡಮ್ ಅವರ ಕೃತಿಗಳು ಕೇಂದ್ರ ಗ್ರಂಥಾಲಯಕ್ಕೆ ಆಯ್ಕೆಯಾಗಿದೆ. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಪಠ್ಯದಲ್ಲಿ ಕೂಡ ಅವರು ಬರೆದಿರುವಂತಹ ಲೇಖನಗಳು ಪಠ್ಯ ಪುಸ್ತಕದಲ್ಲಿ ಆಯ್ಕೆಯಾಗಿದೆ. ಇಷ್ಟೇ ಅಲ್ಲದೇನೆ ದೂರದರ್ಶನ, ರೇಡಿಯೋ ಮತ್ತೆ ಬುಕ್ ಬ್ರಹ್ಮ ಆನ್ಲೈನ್ ಫೇಸ್ಬುಕ್ ಅಲ್ಲಿರುವಂತಹ ಪ್ಲಾಟ್ಫಾರ್ಮ್ ಇದು, ಇದರಲ್ಲೆಲ್ಲ ಸಂದರ್ಶನ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅಬ್ವಿಯಸ್ಲಿ ಕನ್ನಡ ಪರ ಕೆಲಸ ಮಾಡಿದ್ರೆ ಅರಸಿ ಬಂದಿದೆ ಪ್ರಶಸ್ತಿಗಳು, ಅವ್ರು ಆಸೆ ಪಟ್ಟಿದ್ದಲ್ಲ. ಕನ್ನಡ ಕೌಸ್ತುಭ, ಕನ್ನಡ ಡಿಂಡಿಮ, ವಿಮೆನ್ಸ್ ಎಕ್ಸಲೆನ್ಸ್, ಜನಸ್ಪಂದನ, ಕರ್ನಾಟಕ ಸೇವಾ ರತ್ನ, ಅತ್ಯುತ್ತಮ ಉಪನ್ಯಾಸಕಿ, ಈ ತರ ಹಲವು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಸೊ ಮೇಡಮ್ ಅವರು ಈ ಪ್ರತಿಷ್ಠಾನದ ಅಧ್ಯಕ್ಷರಾಗಿರೋದು ಮಾತ್ರ ಅಲ್ಲದೇನೆ ಉಪನ್ಯಾಸಕರ ಸಂಘದ ಜಿಲ್ಲಾ ದಕ್ಷಿಣ ಜಿಲ್ಲಾ ಏನಿದೆ ಇದಕ್ಕೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕುವೆಂಪು ವಿಚಾರ ಪ್ರತಿಷ್ಠಾನದಲ್ಲಿ ಗೌರವ ಕಾರ್ಯದರ್ಶಿಗಳಾಗಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ಮತ್ತೆ ಮಹಿಳಾ ಸಂಘದ ನಿರ್ದೇಶಕಿ, ಕಾರ್ಯಕಾರಿ ಸಮಿತಿ ಸದಸ್ಯೆ, ಓಂಕಾರ ವಾಹಿನಿ ಪತ್ರಿಕೆಯ ಸಂಪಾದಕಿ. ಆಮೇಲೆ ಇಷ್ಟೆಲ್ಲ ಗೌರವ ಪದವಿಗಳನ್ನ ನಿರ್ವಹಿಸ್ತಾ ಇದ್ದಾರೆ. VVN ಈವ್ನಿಂಗ್ ಕಾಲೇಜಲ್ಲಿ PU ಮತ್ತೆ ಡಿಗ್ರಿನಲ್ಲಿ 12 ವರ್ಷ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದಾರೆ. ಬೋಧನಾ ಅನುಭವ 30 ವರ್ಷಕ್ಕಿಂತ ಜಾಸ್ತಿನೇ ಇದೆ. ಈಗ ಪ್ರಸ್ತುತ VS ಕೃಷ್ಣ ಅಯ್ಯರ್ ಏಡೆಡ್ ಕಾಲೇಜ್ ನಲ್ಲಿ ಕನ್ನಡ ಲೆಕ್ಚರರ್ ಆಗಿ PU ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಬಸವೇಶ್ವರ PU ಕಾಲೇಜ್ ಅಲ್ಲಿ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೇನೆ ಬರಹಗಳು ಕೇಳಿದ್ರಿ, ಅವರ ಸಾಹಿತ್ಯಾಸಕ್ತಿ ಕೇಳಿದ್ರಿ. ಅವರು ಒಳ್ಳೆ ಗಾರ್ಡನ್ ಅನ್ನ ಮಾಡಿದ್ರು. ಅವ್ರ ಮನೇಲಿ ಹತ್ತತ್ರ ಒಂದು 100ಕ್ಕಿಂತ ಹೆಚ್ಚು ಪಾಠಗಳಿತ್ತು. ಆ ಅಭಿರುಚಿ ಕೂಡ ಇದೆ. ಹಾಗೆ ಅನ್ನಪೂರ್ಣೇಶ್ವರಿ ವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ಮೇಡಮ್ ಅವ್ರು ಬಂದ್ರು ಅಂದ್ರೆ ಅವ್ರ ಸುತ್ತ ಒಂದು ದೊಡ್ಡ ಬಳಗ ಇರುತ್ತೆ. ಅವ್ರು ಯಾರನ್ನೇ ಭೇಟಿ ಮಾಡಿದ್ರು ಸುಮ್ನೆ ಬರಿಗೈಯಲ್ಲಿ ಭೇಟಿ ಮಾಡಿದ್ದಿಲ್ಲ. ಯಾರಿಗಾದ್ರೂ ಏನಾದ್ರು ತಾವು ಮಾಡಿರುವಂತ ಖಾದ್ಯ ಪದಾರ್ಥಗಳು ಅಥವಾ ಕಂಡಾಗ ಕೊಟ್ಟು ಖುಷಿ ಹಂಚ್ಕೊಳ್ಬೇಕು ಅನ್ನುವಂತ ಪ್ರತೀತಿನ ರೂಢಿಸ್ಕೊಂಡು ಬಂದಿದ್ದಾರೆ. ದೊಡ್ಡ ಅಭಿಮಾನಿ ಬಳಗವೇ ಇದೆ. ಹಸನ್ಮುಖಿ ಎಲ್ಲರ ಜೊತೆಗೂ ಇವನ್ ಮಕ್ಳಿರ್ಬೋದು ಅಥವಾ ಸಹೋದ್ಯೋಗಿಗಳಿರ್ಬೋದು, ಉನ್ನತ ಅಧಿಕಾರಿಗಳಿರ್ಬೋದು, ರಾಜಶ್ರೀ ಮೇಡಮ್ ಅಂದ್ರೆ ಚಿರಪರಿಚಿತರು. ಇಂಥ ಒಂದು ವ್ಯಕ್ತಿತ್ವವನ್ನ ಎಲ್ಲರೂ ಮೆಚ್ಚುವಂತ ವ್ಯಕ್ತಿತ್ವವನ್ನ ಪೋಷಿಸ್ಕೊಂಡು ಬಂದಿದ್ದಾರೆ. ಅದು ರಕ್ತಗತವಾಗಿ ಇರುವಂತದ್ದು. ಸೊ ಇವರ ಕನ್ನಡ ಪರ ಕೆಲಸಗಳು ನಿರಾತಂಕವಾಗಿ ನಿರ್ವಿಘ್ನವಾಗಿ ಹೀಗೆ ಮುಂದುವರಿಲಿ, ಅದು ನಮ್ಮನ್ನು ಪ್ರೇರೇಪಿಸ್ಲಿ, ಮುಂದೆ ಮಕ್ಕಳಲ್ಲೂ ಈ ಅಭಿರುಚಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮೂಡಿ ಬರಲಿ ಅನ್ನೋ ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇನೆ. ಸೊ ಈ ಮೂಲಕ ಅವರ ಪ್ರತಿಷ್ಠಾನ ಹಾಗೂ ಮೇಡಮ್ ಅವರ ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ನಲ್ಮೆಯ ಸ್ವಾಗತ.
ಅದು ಕಷ್ಟನೇ, ಚೆನ್ನಾಗಿ ಊಟ ಮಾಡಿದರೆ. ಸಿರಿಗನ್ನಡಂ ಸಿರಿಗನ್ನಡಂ ಯಾಕೇನಾಯ್ತು? ಸಿರಿಗನ್ನಡಂ APS ಇಂದ ಅಲ್ಲಿ ಗ್ರೌಂಡಿಗೆ ಹೋಗ್ಬೇಕು, APS ಗ್ರೌಂಡಿಗೆ. ಗಣೇಶ ಕೂಡಿಸಿದ್ರಲ್ವ, ಗಣೇಶ್ ಅವರಿಗೆ ಕೇಳಿಸ್ಬೇಕು ಸಿರಿಗನ್ನಡಂ. ಈಗ ಎಲ್ಲೋ ಒಂದು ಸ್ವಲ್ಪ ಸದ್ದು ಬರುತ್ತೆ ಅಂತ ಅನಿಸ್ತಾ ಇದೆ. ಇದುವರೆಗೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ ಮಕ್ಕಳೇ ನಿಮಗೆ. ಈ ಒಂದು ಸ್ಪರ್ಧೆ, ಇವತ್ತಿನ ಈ ಒಂದು ಕಾರ್ಯಕ್ರಮ ಅದು ಎಷ್ಟು ಅರ್ಥಪೂರ್ಣ ಅಂತ ಹೇಳಿ ಸ್ವಲ್ಪ ಹೇಳಲಿಕ್ಕೆ ನಾನು ಬಯಸ್ತೀನಿ. ವೇದಿಕೆಯ ಮೇಲೆ ಇರುವಂತಹ APS ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಪ್ರೊಫೆಸರ್ ನಾಗರಾಜ್ ಸರ್ ಹಾಗೂ 20 ವರ್ಷದಿಂದ ಇನ್ನು ನಿಮ್ಮ ರಂಜನಾ ಮೇಡಮ್ ಅವರು ಅದೇ ತಾನೇ ಉಪನ್ಯಾಸಕ ವೃತ್ತಿಗೆ ಬಂದಿದ್ರು. ಅವಾಗಿಂದ ಆತ್ಮೀಯರಾದಂಥವರು ಆ ಬಂದ ಹಾಗೆ ಗಟ್ಟಿಯಾಗಿ ಮುಂದುವರೆದಂಥದ್ದು. ತಂಗಿಯಾಗಿ ಅಂತ ಹೇಳಿದ್ರು, ಹೆಚ್ಚಾಗಿ ನಾನು ಅವರಿಗೆ ಮಕ್ಕಳ ಥರದೇ ನಾನು ನೋಡುವಂಥದ್ದು. ಆ ಒಂದು ಬಂದ ಬಹಳ ಇದೆ. ಮತ್ತೊಮ್ಮೆ ಮಹಾದೇವ್ ಸರ್ ಇದ್ದಾರೆ, ನಿಮ್ಮ ಕನ್ನಡ ಉಪನ್ಯಾಸಕರು, ಅವರು ಅಷ್ಟೇ ತುಂಬ ಆತ್ಮೀಯರು ನನಗೆ. ಹಾಗೆ ನಡೆದಿರುವಂತಹ ಕನ್ನಡ ಉಪನ್ಯಾಸಕರು, ಇತರ ಉಪನ್ಯಾಸಕರು, ಹಾಗೆ ಎಲ್ಲ ನನ್ನ ಮುಗ್ಧ ವಿದ್ಯಾರ್ಥಿಗಳು. ಇವತ್ತಿನ ಈ ಹಳೆಗನ್ನಡ ಓದು ಎನ್ನುವಂತಹ ಸ್ಪರ್ಧೆ ಎಷ್ಟು ಮಟ್ಟಿಗೆ ಅವಶ್ಯಕವಾಗಿದೆ ಎನ್ನುವುದನ್ನು ಒಂದು ಸ್ವಲ್ಪ ಹೇಳ್ತೇನೆ. ಯಾಕೆಂದರೆ ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಹಲವಾರು ಸ್ಪರ್ಧೆಗಳಿದೆ ಅಲ್ವಾ? ಹಾಡಿನ ಸ್ಪರ್ಧೆ ಇದೆ, ಪ್ರಬಂಧ ಸ್ಪರ್ಧೆ ಇದೆ, ಹೌದಿಲ್ವೋ? ಎಲ್ಲವೂ ಸ್ಪರ್ಧೆಗಳಿದೆ. ಮೆಹಂದಿ ಸ್ಪರ್ಧೆ ಇದೆ, ಅಡಿಗೆ ಸ್ಪರ್ಧೆ ಇದೆ, ಆಮೇಲೆ ಯಾವುದು ನೃತ್ಯ ಸ್ಪರ್ಧೆಗಳಿದೆ, ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಲ್ವಾ? ಆದರೆ ಎಲ್ಲೂ ಕೂಡ ಹಳೆಗನ್ನಡ ಓದು ಸ್ಪರ್ಧೆ ಇಲ್ಲ. ಇದೆಯಾ? ನೀವೇನಾದ್ರೂ ಶಾಲೆಯಲ್ಲಿ ಓದುವಾಗ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಮೊಟ್ಟ ಮೊದಲ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯದಾಗಿ ನಿಮ್ಮ APS ಕಾಲೇಜಲ್ಲಿ ನಮ್ಮ ಸಿರಿಗನ್ನಡ ಗೆಲ್ಗೆ ಪ್ರತಿಷ್ಠಾನ ಹಳೆಗನ್ನಡ ಓದು ಎನ್ನುವಂತ ಸ್ಪರ್ಧೆಯನ್ನ ಮಾಡಿ ಒಂದು ಯಶಸ್ವಿಯ ಸಾಧನೆ ಅಂತ ಮಾಡಿದ್ದೀವಿ. ಏಕೆಂದ್ರೆ ಈಗಾಗಲೇ ರಂಜನಾ ಅವರು ಹೇಳಿದರು, ಆನ್ಲೈನ್ಗಳಲ್ಲಿ ಕನ್ನಡದಲ್ಲಿ ಏನಿದೆ ಎನ್ನುವಂತಹ ಒಂದು ಪ್ರಶ್ನೆಗೆ ಕನ್ನಡದಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ಇಡೀ ಜಗತ್ತಿಗೆ ಕನ್ನಡವನ್ನ ಪ್ರಚಾರ ಮಾಡುವ, ಕನ್ನಡವನ್ನ ತಲುಪಿಸುವಂತಹ ಒಂದು ಕಾರ್ಯ ಸತತವಾಗಿ 2020 ಕರೋನಾದಿಂದ ಈಗಲೂ ನಡೀತಾ ಇದೆ. ಇದು ಕೇವಲ ಪದವಿ, MPhil, PhD ಸಂಶೋಧನಾ ವಿದ್ಯಾರ್ಥಿಗಳು ಜೊತೆಗೆ ಸೋರ್ಸಸ್ ಪರ್ಸನ್ ಅಂತ ಕರೀತಾರೆ ಯೂನಿವರ್ಸಿಟಿಗಳಲ್ಲಿ ಸಹಿತ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅವರನ್ನು ಕರೆದಾಗ ಎಲ್ಲರಿಗೂ ರಿಜಿಸ್ಟ್ರೇಷನ್ ಅಂತ ನಾವು ಕರೆದಾಗ ಕನ್ನಡದಲ್ಲಿ ಏನಿದೆ ಅಂದ್ರೆ ಇಲ್ಲ, ಮನಸ್ಸಾಕ್ಷಿ ಕನ್ನಡ ಅಂತ ಹೇಳ್ತೀವಿ. ಹೌದಾ? ಮಾತೃಭಾಷೆ ಕನ್ನಡ ಅಲ್ವಾ? ನಾವು ಹೆಚ್ಚು ಕನ್ನಡವನ್ನ ಮಾತಾಡೋದಕ್ಕೆ ನಾವೇ ಸಂಕೋಚ ಪಡ್ಕೊಡ್ತೀವಿ. ಯಾರೋ ಒಬ್ರು ಬೇರೆ ಭಾಷೆ, ಇಂಗ್ಲಿಷ್ ಭಾಷೆ ಮಾತಾಡುವಾಗ ಅಯ್ಯೋ ನನಗೆ ಬರೋದಿಲ್ಲ ಅನ್ನುವಂತ ಒಂದು ಮಾತು ಈ ಮನಸ್ಸಿನಲ್ಲಿ ಬಂದು ಹೋಗ್ಬಿಟ್ರೆ ಅದರಷ್ಟು ಕೀಳಿರುಮೆ ಮತ್ತಾವುದು ನಮ್ಮನ್ನ ಆವರಿಸ್ಕೊಳ್ಳೋದಿಲ್ಲ. ನಿಮ್ಮಲ್ಲಿರುವಂತ ಎಲ್ಲ ಪ್ರತಿಭೆಗಳು ಮಾಯವಾಗಿ ಒಂದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕೂತ್ಕೊಳ್ಳುತ್ತೆ, ನನಗೆ ಬೇರೆ ಭಾಷೆ ಅಂದ್ರೆ ಪ್ರಭಾವಿತ ಇಂಗ್ಲಿಷ್ ಭಾಷೆ ನನಗೆ ಬರಲ್ಲ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮಾತೃಭಾಷೆ, ನಮ್ಮ ತಾಯಿಯನ್ನೇ ನಾವು ಏನೇ ಇಲ್ವಲ್ಲ ಅನ್ನುವಷ್ಟರ ಮಟ್ಟಿಗೆ ಬಹಳ ಬಹಳ ಒಂದು ದುರ್ಬಲರಾಗಿ ಹೋಗುವಂತ ಸಂದರ್ಭಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭಗಳು ಬಂದಾಗ ಈ ಒಂದು ಕಾರ್ಯಕ್ರಮಗಳನ್ನ ಆನ್ಲೈನ್ಗಳಲ್ಲಿ ಮಾಡ್ತಾ ಇರುವಾಗ ಒಂದು ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಲ್ವಾ, ಆ ನೋಂದಣಿ ಮಾಡಿಸ್ಕೊಡಕ್ಕೆ ಅಂತ ಕರೆದ್ರೆ ಸುಮಾರು 2,500ರಿಂದ 3,000 ಜನಗಳು ನೋಂದಣಿ ಮಾಡಿಸ್ಕೊಳ್ತಾ ಇದ್ರು. ಇದೇ ಸಿರಿಗನ್ನಡ ಗೆಲ್ಗೆ ಪ್ರತಿಷ್ಠಾನದ ವಿಚಾರ ಸಂಖ್ಯೆ ಮೇಲೆ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ನಿಮ್ಗೆ ಕೊಡುವಂತಹ ಪ್ರಶಸ್ತಿ ಪತ್ರಗಳ ಜೊತೆಗೆ 2 ಅಂಕಗಳು ಬರುವಂತೆ. ಕರೋನಾದ ಸಮಯದಲ್ಲಿ ಮನೆಯಲ್ಲೇ ಕೂತ್ಕೊಂಡಾಗ
ಅಲ್ಲಿ ಯೂನಿವರ್ಸಿಟಿಯವರು ಓದುವಾಗ ಅವರ ಮಾರ್ಕ್ಸ್ಗಳಲ್ಲಿ 2 ಅಂಕಗಳು ಸೇರಿಸುವಂತೆ ಒಂದು ವ್ಯವಸ್ಥೆ ಮಾಡಿದೆ. ಹಾಗೆ ಯಾರು ಇಲ್ಲಿ ಸೋರ್ಸಸ್ ಪರ್ಸನ್ ಬರ್ತಾರೋ ಅವರಿಗೂ 2 ಮಾರ್ಕ್ಸ್, ಯಾಕೆಂದ್ರೆ ಅವರಿಗೆ ಸರ್ವಿಸ್ ವೈಸ್ ಏನಾಗುತ್ತೆ, ಪ್ರಮೋಷನ್ ಆಗ್ತಾ ಇರುತ್ತೆ. ಆ ರೀತಿಯಾಗಿರುವಂತಹ ಹಲವಾರು ವಿಚಾರಗಳನ್ನ ಹಾಕಿ ಪ್ರತಿ ಶನಿವಾರ ಮಾಡಿರುವಂತಹ ಕಾರ್ಯಕ್ರಮಗಳು ನೂರಾರು. ನೀವು ಈಗ ಹೇಳ್ತೀರಾ, ವಿದೇಶಗಳಲ್ಲಿರುವಂತಹ ಕನ್ನಡಿಗರಿಗೆ ಎಷ್ಟು ಕನ್ನಡದ ಅಭಿಮಾನ ಗೊತ್ತಾ? ನಾನು ಇವತ್ತು ಕುವೆಂಪುರವರ ರಾಮಾಯಣ ದರ್ಶನ ಅನ್ನುವಂಥದ್ದನ್ನ ವೇದಿಕೆಯಲ್ಲಿ ಮಾತಾಡ್ತೀನಿ, ಆನ್ಲೈನ್ ವೇದಿಕೆಯಲ್ಲಿ. ಅಂದ್ರೆ ಅವರು ಇಲ್ಲ ರಾಮಾಯಣ ದರ್ಶನ ಓದ್ಕೊಂಡು ಬಂದು ಕೂತ್ಕೊಳ್ಳೋರು ವಿದೇಶದಲ್ಲಿರುವಂತಹ ಕನ್ನಡಿಗರು. ನೀವು ಯಾರು ಅಯ್ಯೋ ನನಗೆ ಕನ್ನಡ ಒಂದೇ ಬರುತ್ತೆ ಅಂತ ಅಲ್ಲ, ವಿದೇಶದಲ್ಲಿರೋರು ನಮಗೆ ಕನ್ನಡ ಬರುತ್ತೆ ಅಂತ ಸ್ವಾಭಿಮಾನದಿಂದ ಇದ್ದಾರೆ. ಇವತ್ತು ನಾವೇನಿದೀವಿ ಇಲ್ಲಿ ಅಲ್ವಾ, ಅಯ್ಯೋ ಕನ್ನಡ ತರಗತಿ ಬಂದ್ಬಿಟ್ರೆ ಅಯ್ಯೋ ಕನ್ನಡನ, ಅದು ಕೊನೆಯ ಪೀರಿಯಡ್ ಬಂದ್ಬಿಟ್ರೆ ಇನ್ನೂ ತುಂಬಾ ಲಾಡಿ ಹಾಡಿದ ಹಾಗೆ ಆಗ್ಬಿಡ್ತೀರ. ಅದು ಅವರವರ ಉಪನ್ಯಾಸಕರ ಮಟ್ಟಕ್ಕೆ, ಅದು ಗುಣಮಟ್ಟಕ್ಕೆ ಹೋಗುತ್ತೆ, ಹೌದಾ? ಸೊ ಹೀಗಾಗಿ ಸ್ವಲ್ಪ ನೋಡೋಣ, ಯಾಕೆ ಪದವಿಯಿಂದ ಪ್ರಾರಂಭ ಮಾಡಿದ್ದೀನಿ, ಒಂದು PUCಗೆ ಒಂದಿಷ್ಟು ಕಾಲಿಡೋಣ ಅಂದ್ಬಿಟ್ಟು ಒಂದು ಈ ಕಾರ್ಯಕ್ರಮವನ್ನ ಯೋಜನೆಯನ್ನ ಮಾಡಲಾಯಿತು, ಒಂದು ಸ್ಪರ್ಧೆಯ ಮೂಲಕ. ಈಗ ನಂದು ಒಂದು ಪ್ರಶ್ನೆ ತಮಗೆಲ್ಲ, ಯಾರಿಗೆ ಹಳೆಗನ್ನಡ ಅಂದ್ರೆ ತುಂಬಾ ಇಷ್ಟ? ಪ್ರಾಮಾಣಿಕವಾಗಿ ಹೇಳ್ಬೇಕು. ಇದರಲ್ಲಿ ಕೈ ಎತ್ತಿರೆ ಹಾಗೆ ಸರಿ. ಇದ್ರ ಜೊತೆಗೆ ಹಳೆಗನ್ನಡ ಅಂದ್ರೆ ತುಂಬಾ ಇಷ್ಟ ಆದ್ರೆ ಓದಕ್ಕೆ ಬರಲ್ವಲ್ಲ, ಏನ್ ಮಾಡೋದು ಅನ್ನೋರು ಮತ್ತೊಮ್ಮೆ ಕೈ ಎತ್ತಿ. ಇವ್ರ ಜೊತೆಗೆ ಓದಕ್ಕೆ ಬರಲ್ಲ ಆದ್ರೆ ಹಳೆಗನ್ನಡ ಇಷ್ಟ ಅಂತ. ಸರಿ, ಹಳೆಗನ್ನಡ ಯಾಕೆ ಓದ್ಬೇಕು ಅನ್ನೋಷ್ಟು ಜನ? ಹೌದು, ಈ ಕೈ ಯಾವುದಕ್ಕೂ ಎತ್ತದೇ ಇರೋ ಏನ್ ಲೆಕ್ಕ ಅಂತ. ಅದೇನು ಹೇಳ್ತಾರೆ ಅಂತ. ಸರಿ, ಹಳೆಗನ್ನಡ ಕೊನೆಗೆ ಕೇಳಿ, ಹಳೆಗನ್ನಡ ಯಾಕೆ ಓದ್ಬೇಕು ಅಂತ ಯಾರಾದ್ರೂ ಪ್ರಶ್ನೆ ಆದ್ರೂ ಕೇಳಿ ನಿಂತ್ಕೊಂಡು. ನೋಡು, ಈ ತರ ಪ್ರಶ್ನೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೂತ್ಕೊಳಕ. ಇದು ನಾನು ತರಗತಿ ತರ ಮಾಡ್ತಾ ಇಲ್ಲ, ಇದು ಒಂದು ಸ್ಪರ್ಧೆಯಾಗಿ ನೀವು ತಗೊಂಡಿದ್ರಿಂದ ಹಳೆಗನ್ನಡ ಓದು ಅಂತ ಹೇಳಿದೀವಿ ಅಲ್ವಾ? ಓದೋದ್ರೆ ನಾನಂತ ಎಷ್ಟರ್ಥ ಕೊಡ್ಬೋದು, ಹಳೆಗನ್ನಡ ಮತ್ತೊಮ್ಮೆ ಓದೋದು ಅಲ್ವಾ? ನೀನು ಓದುವಂತ ಓದಿಸ್ಬೋದು, ಸಾಮಾನ್ಯ ಅರ್ಥ ಓದೋದು ಅಂತ ಹೇಳ್ಬೋದು ಅಲ್ವಾ? ಇದರಲ್ಲಿ ನಾನಂತ ಬಂದ್ಬಿಡ್ತಲ್ವಾ? ವ್ಯಾಕರಣ ಇದೆ, ಒಂದಂತ ಇದೆ, ಇಲ್ಲಿ ಒಂದಂತ ಇದೆ, ಪ್ರಶಸ್ತಿ ಪ್ರಮಾಣ ಪತ್ರ ಇದೆ, ಜೊತೆಗೆ ಇವತ್ತು ಕೊಡುವಂತಹ ಕನ್ನಡ ರತ್ನ ಪ್ರಶಸ್ತಿ. PU ಲೆವೆಲ್ಗೆ ಯಾರು ಕನ್ನಡದ ರತ್ನ ಪ್ರಶಸ್ತಿ ಕೊಡೋದಕ್ಕೆ ಸಿದ್ಧ ಇಲ್ಲ, ಆ ಧೈರ್ಯನೂ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವಂತ ನಾವು ನೋಡ್ತೀವಿ ಅಲ್ವಾ? ಸುಮ್ಮನೆ ನಾವು ರಾಜಕೀಯ ಹಲವಾರು ವೇದಿಕೆಗಳಲ್ಲಿ ಏನೇನೋ ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಂಡವರಿಗಿಂತ ಈ ಮುಗ್ಧ ಮನಸ್ಸುಗಳಲ್ಲಿ ಹಳೆಗನ್ನಡದ ಅಕ್ಷರವನ್ನು ಬರೀತೀವಲ್ವಾ, ಅದು ಒಂದಿಲ್ಲ ಒಂದು ದಿನ ದೊಡ್ಡದು ಮರ ಹಾಗೆ ಆಗುತ್ತೆ ಎನ್ನುವಂತಹ ಒಂದು ನಿರೀಕ್ಷೆ ಎನ್ನುವಂತ ಹಿನ್ನೆಲೆಯಲ್ಲಿ ನಾನು ಕನ್ನಡ ರತ್ನ ಅಂತ ಹೇಳಿ ಈ PUC ಲೆವೆಲ್ಗೆ ನಾನು ಈ ಒಂದು ಪ್ರಶಸ್ತಿಯನ್ನು ಕೊಡಕ್ಕೆ ಬಯಸಿದೆ. ನಾನೇನು ನೋಡಿ, ನಮ್ಗೆ PU ನಲ್ಲಿ ನಾನು ಮಾತಾಡ್ಬೇಕಂದ್ರೆ ಎಷ್ಟು ಜನ ನಿಮ್ಮ ಕನ್ನಡ ತರಗತಿಗಳಲ್ಲಿ ಪ್ರಶ್ನೆಗಳು ಬಹಳ ಆಯ್ತಲ್ವಾ? ಬಹಳ ಆಯ್ತಾ? ನೀವು ಸುಮ್ಮನೆ ಕುತ್ಕೋಬಾರ್ದು, ಮಾತಾಡ್ಬೇಕು ನನ್ನ ಜೊತೆಗೆ. ಈಗ ನೀವು ಸುಮ್ಮನೆ ಕೂತ್ಕೊಂಡ್ರೆ ಪ್ರಶ್ನೆ ಕೇಳ್ತಾ ಇರ್ತೀನಿ, ಇದರ ಇಲ್ಲಿ ಇರ್ತೀರ ಬಿಡಿ, ಮತ್ತೆ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀರಾ, ಇಲ್ಲಿ ಇರಿ ಅಂತ ಇದೀರಲ್ವಾ? ಸರಿ, ಕನ್ನಡ ತರಗತಿಯಲ್ಲಿ ಎಷ್ಟು ಜನ ಕನ್ನಡ ಬಿಟ್ಟು ನಾನು ಬೇರೆ ಭಾಷೆಯನ್ನೇ ಬಳಸಿಲ್ಲ, ಕನ್ನಡವನ್ನೇ ಬಳಸ್ತೀನಿ ಅನ್ನೋ ಎಷ್ಟು ಜನ? ಇಲ್ವಾ? ಅಲ್ಲಿ ಕೊನೆಗೆ ಒಬ್ರು ಕೇಳ್ತಾರೆ ಕನ್ನಡನೇ ದಿಗಂತ್, ಕನ್ನಡ ಬಿಟ್ಟು ಏನು ಮಾತಾಡಲಿಲ್ಲ ದಿಗಂತ್?
ಹೌದಾ ಹೌದಾ? ಒಂದು ಚಪ್ಪಾಳೆ ಇರಲಿ ಅವನಿಗೆ. ಧನ್ಯವಾದ. ನಾವು ಏನ್ ಹೇಳ್ತೀವಿ ಗೊತ್ತಾ, ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಗಂಟೆ ಕನ್ನಡದ ಮನಸ್ಸಿನವರಾಗಿ ಅಂತ ಹೇಳ್ತೀವಿ. ಕನ್ನಡದ ನೀರು, ಕನ್ನಡದ ಊಟ, ಕನ್ನಡದ ಗಾಳಿ ಉಸಿರಾಡಿಸ್ತಾನೆ. ಒಂದು ಗಂಟೆ ಯಾವಾಗ ಕನ್ನಡದ ತರಗತಿ ಇರುತ್ತೋ ಅವತ್ತು ಏನ್ ಮಾಡಿ ಕನ್ನಡದವರಾಗಿ ಅಪ್ಪಟ ಕನ್ನಡ ಆಗಿ, ಮಾತೃಭಾಷೆ ಕನ್ನಡ, ಅಮ್ಮನೇ ಶ್ರೇಷ್ಠ ಅಂತ ಇಟ್ಕೊಂಡಿರಿ. ಬಾಯಿಯಲ್ಲಿ ಕನ್ನಡ ಬಿಟ್ಟರೆ ಮತ್ತೆ ಯಾವ ಭಾಷೆಗೂ ಬರೋದೇ ಇಲ್ಲ ಅನ್ನುವಂಥದ್ದು. ಈ ಕನ್ನಡದಲ್ಲಿ ನಮಗೆ ನೀವು ಬರವಣಿಗೆ ತಕ್ಕಂತೆ ಹಳೆಗನ್ನಡವನ್ನ 10ನೇ ಶತಮಾನ ಅಲ್ವಾ, 12ನೇ ಶತಮಾನ ಮತ್ತೆ 13 ಹರಿಹರ ಹೀಗೆ ನೋಡ್ತೀವಿ ನಾವು, ಪಂಪ, ರನ್ನ, ಪೊನ್ನ, ಜನ್ನಾದಿಗಳು. ಸೊ ಇವು ಎಲ್ಲವನ್ನ ನೋಡುವಾಗ ಈ ಹಳೆಗನ್ನಡ ಎನ್ನುವಂಥದ್ರಲ್ಲಿ ಬಹಳ ಏನು ಕಠಿಣ ಇಲ್ಲ, ಅದೆಲ್ಲ ಹೊಸ ಕನ್ನಡನೇ. ಎರಡೇ ಅಕ್ಷರ ಬರುತ್ತೆ ಹಳೆಗನ್ನಡದಲ್ಲಿ ಪದ್ಯಗಳನ್ನು ಓದುವಾಗ, ಅದು ಷಟಕ ವ್ಯಕ್ತಿಗಳು, ರಕಾರ ಮತ್ತು ಲಕಾರ ಅಷ್ಟೇ. ನೋಡಿ, ರಕಾರ ಈಗಾಗಲೇ ಹೇಳಿಬಿಟ್ಟಿರ್ತಾರೆ, ರಕಾರನ್ನು ಹೇಳಿರ್ತಾರೆ ಅಲ್ವಾ. ಸೊ ನೀವು ಹಳೆಗನ್ನಡವನ್ನ ಓದುವಾಗ ಯಾವಾಗಲೇ ಗುರುಗಳು ಎಷ್ಟು ಜನ ಕನ್ನಡದಲ್ಲಿ ಕನ್ನಡದ ತರಗತಿಗಳಲ್ಲಿ ನಿಮ್ಮ ಉಪನ್ಯಾಸಕರಿಗೆ ಏನಂತ ಕರೀತೀರಿ? ಮ್ಯಾಮ್ ಮ್ಯಾಮ್ ಅಂಡ್ ಮಿಸ್ ಮಾಡಬೇಡ್ರಿ, ಮಿಸ್ ಅಂತ ಅದಕ್ಕೆ ಹೋಗ್ಬೇಡಿ. ಎಷ್ಟು ಜನ ಗುರುಗಳು ಅಂತ ಇರ್ತೀವಿ? ಒಂದ್ಸಾರಿ ನಾನೇ ಬಂದ್ಬಿಟ್ಟೆ ಇಲ್ಲಿ. ಇದು ತುಂಬಾ ಹೆಚ್ಚಾಯ್ತು ಅಂತಲ್ಲ, ಇದು ನಾವು ಅನುಸರಿಸಬೇಕಾಗಿದೆ. ಗುರುಗಳೇ ಇರ್ತಿತ್ತಲ್ವಾ, ಯಾಕೆ ಆ ಸಂಸ್ಕಾರ ನಡೆನುಡಿಗಳೆಲ್ಲ ತಗೊಳ್ಳಲ್ಲ? ಒಬ್ರು ನಗ್ತಾರೆ ಗುರುಗಳೇ ಅಂದಾಗ, ಇಬ್ರು ನಗ್ತಾರೆ, ಮೂರನೇ ಇಲ್ಲ ಅದೇ ಮಾತಾಡ್ಬೇಕು ಅಂದಾಗ ಅದೇ ಮಾತಾಡ್ತಾರೆ. ಯಾಕೆಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ಪತ್ರ ಲೇಖನದಲ್ಲಿ ಬರುತ್ತೆ ಅಲ್ವಾ, ಪೂಜ್ಯ ಗುರುಗಳಿಗೆ ಬರೀತಿರ್ತಾರೆ. ಅಲ್ಲಿ ಗುರುಗಳು ಅಂತ ಹೇಳಿ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಬರೋದ್ರೆ ಅರ್ಥಗಳು ಸಿಗಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಈ ರೀತಿಯಾಗಿರುವಂತಹ ಅನೇಕ ವಿಚಾರಗಳು ನಮ್ಮಲ್ಲಿ ಬರುವಂತಹದ್ದು. ಸೊ ಹೀಗೆ ಹಳೆಗನ್ನಡದಲ್ಲಿ ಹೆಚ್ಚಾಗಿ ವಾಲ್ಮೀಕಿಯ ರಾಮಾಯಣದಿಂದ ಹಿಡಿದು ವ್ಯಾಸರ ಮಹಾಭಾರತವನ್ನೇ ಅನುಸರಿಸಿರುವಂತಹ ಪಂಪರ ಪಂಪ ಭಾರತ ಇದೆ, ಹೌದಾ, ರನ್ನನ ಗದಗ ಯುದ್ಧ ಇದೆ, ಪೊನ್ನನ ಭುವನೈಕ್ಯ ರಾಮಾಭ್ಯುದಯ ಇದೆ. ಇವೆಲ್ಲ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂಥವು. ಇಡೀ ಪಂಪರನ್ನ ಪೊನ್ನರ ನಂತರದಲ್ಲಿ ಇನ್ನು ಕೆಲವು ಜನ ಷಡಕ್ಷರ ದೇವ ಅಂತ ಬರ್ತಾರೆ. ಇವ್ರದ್ದು ಇನ್ನ ತುಂಬಾ ಸುಲಭ ಇದೆ. ಷಡಕ್ಷರ ದೇವರು ಸಂಸ್ಕೃತ ಮಿಶ್ರಿತವಾಗಿರುವಂತಹ ಮಹಾನ್ ಪಾಂಡಿತ್ಯ ಅವರು ಷಡಕ್ಷರ ದೇವ ಬರ್ತಾರೆ. ಇನ್ನೊಬ್ರು ಈ ಚಿಕ್ಕ ಅಧ್ಯಾಯನವರು ಒಬ್ರು ಬರ್ತಾರೆ. ಅದ್ರ ಮುಂದೆ ಕುಮಾರವ್ಯಾಸ, ಅಲ್ಲಿ ನೀವು ಸೆಕೆಂಡ್ ಪಿ ಯು ಇದ್ದೀರಾ ಇಲ್ಲಿ? ಕುಮಾರವ್ಯಾಸನ ಕೆಲವು, ಹರಿಹರನ ಗಣನೆ, ಕುಮಾರವ್ಯಾಸನ ಷಟ್ಪದಿ, ಇವು ಎಲ್ಲವೂ ಹಳೆಗನ್ನಡ ಆಗಿದ್ರು ಓದ್ತಾ ಇರುವಂತೆ ಕನ್ನಡದ ಚಿರಪರಿಚಿತವಾದವುಗಳೇ ಎನ್ನುವಂಥದ್ದು. ಹಾಗಾದ್ರೆ ಮೊದಲನೇದಾಗಿ ಹೊಸಗನ್ನಡವನ್ನು ಪ್ರಾರಂಭ ಮಾಡಿದಂಥವರು ಇಲ್ಲಿ ಮುದ್ದಣ್ಣನವರು ಅಂತ ಹೇಳಿದ್ರು. ಮುಂದೆ ಬರುತ್ತೆ ರಾಮಾಶ್ವಮೇಧ ಎನ್ನುವಂಥದ್ರಲ್ಲಿ ಮುಂದಿನ ಒಂದು ಪಾಠ ಪದ್ಯಗಳಲ್ಲಿ ಅದು ಬರುತ್ತೆ. ಮುದ್ದಣ್ಣನವರು ಬರೆದಿದ್ರು ಸಹಿತ ಅಲ್ಲಿ ಸಂಸ್ಕೃತ ಕನ್ನಡವನ್ನ ಮಿಶ್ರಣ ಮಾಡಿನೇ ಬರೀತಾರೆ ಅವರು. ಅಲ್ಲಿ ಕರಿಮಳಿ ಸರದಲ್ಲಿ ಚಂಪವಳ ಪೋಣಿಸಿದಂತೆ ಅಲ್ಲಿ ಚಲುವಾದ ಕೆಂಪಾದ ಹವಳಗಳನ್ನ ಕರಿಮಳಿಯಲ್ಲಿ ಜೋಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಹಾಗೆ ನಮ್ಮ ಕನ್ನಡದಲ್ಲಿ ಅಲ್ಲಲ್ಲಿ ಸಂಸ್ಕೃತವನ್ನ ನಾವು ಬಳಸಿದ್ರೆ ಕನ್ನಡ ಅಷ್ಟು ಸೊಗಸು ಅಂತ ಹೇಳ್ತಾರೆ. ವಿನೋಬ ಭಾವೆಯವರು ಮೂಲತಃ ಬೆಂಗಾಲಿ ಮರಾಠಿಯನ್ನ ಮಾತಾಡುವಂಥವರು. ವಿನೋಬ ಭಾವೆಯವರು ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ರು. ಅವ್ರು ಹೇಳ್ತಾರೆ, ಜಗತ್ತಿನ ಅತ್ಯಂತ ಸುಂದರ ಭಾಷೆಗಳಲ್ಲಿ ಅವರಿಗೊಂದು 13-14 ಭಾಷೆಗಳು ಬರ್ತಾ ಇರ್ತವೆ. ಎಲ್ಲ ಭಾಷೆಗಳನ್ನ ಅಧ್ಯಯನ ಮಾಡಿರ್ತವ್ರು. ಜಗತ್ತಿನ ಎಲ್ಲ ಭಾಷೆಗಳಿಗಿಂತ ಕನ್ನಡವೇ ಬಹಳ ಸೊಗಸಾಗಿರುವುದು ಅಂತ ಹೇಳ್ತಾರೆ. ಅವ್ರು ಎಷ್ಟು ಜನ ಕನ್ನಡದ ಬಗ್ಗೆ ಅನೇಕ ರೀತಿಯ ವಿಚಾರಗಳನ್ನ ಹೇಳ್ತಾರೆ ಅಂದ್ರೆ ಕುವೆಂಪುರವರು ಕನ್ನಡ ಕಾಮಧೇನು ಅಂತ ಹೇಳ್ತಾರೆ. ಹಲವಾರು ರೀತಿಯ ವಿಚಾರಗಳನ್ನೇ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಹಳೆಗನ್ನಡ ಅಂದಾಗ ಕೇವಲ ಪದ್ಯ ಮಾತ್ರ ಅಲ್ಲ, ಗದ್ಯನೂ ಅಲ್ಲಿ ಹಳೆಗನ್ನಡದಲ್ಲಿ ಬರುವಂತಹದ್ದು.
ನಿಮಗೆ ಒಡ್ಡರಾಧನೆ ಮುಂತಾದವುಗಳನ್ನ ನೋಡಿದಾಗ, ಕವಿರಾಜ ಮಾರ್ಗದ ಒಂದು ಸಾಲುಗಳನ್ನ ನೋಡಿದಾಗ ಅಲ್ಲಿ ನಮಗೆ ಕನ್ನಡವನ್ನ ಬರುವಂತಹ ಏನೇ ಇರಲಿ, ಹಳೆಗನ್ನಡ ಗದ್ಯವೇ ಇರಲಿ ಪದ್ಯವೇ ಇರಲಿ, ಅದನ್ನ ಹಾಗೆ ಮಾತಾಡ್ತಾ ನೋಡ್ಲಾರೆ ಕಂಠಪಾಠ ತರ ಹೇಳಿ ಅದರ ಒಂದು ಭಾವಾರ್ಥ ಹೇಳಿದ್ರೆ ಸಾಕು. ಮಕ್ಕಳಲ್ಲಿ ಒಂದು ಸ್ಪರ್ಧೆ ಮಾಡೋಣ, ಅದಕ್ಕೊಂದು ಏನೋ ಬಹುಮಾನವನ್ನ ಇಡೋಣ, ಅವರ ಪ್ರಯತ್ನಕ್ಕೆ ಏನಾದರೂ ಬೇಕಲ್ವಾ ಅಂತ ಹೇಳಿ ನಾನು ಹೇಳಿದಾಗ ತುಂಬಾ ಸರಳವಾಗಿ ಒಪ್ಪಿರುವಂತಹ ಸ್ಪರ್ಧೆಗಳನ್ನು ಮಾಡಿದ್ರು. 22 ಜನ ಹೆಸರು ಕೊಟ್ಟಿದ್ದೀರಿ. ನಮಗೆ ಅನಿಸಿದವಾಗ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೋಡಿ ಕನ್ನಡದ ಪ್ರೇಮ ಇದೆ, 25 ಜನ ಕೊಟ್ಟಿದ್ದೀರಾ. BMS ಕಾಲೇಜ್ ಹೇಳಿದ್ದೀರಾ, ಅಲ್ಲಿನೂ BMS ಕಾಲೇಜಲ್ಲಿ ನಡೆದಿದೆ, 40 ಜನ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬಸವೇಶ್ವರ ಕಾಲೇಜ್ ಇದೆ, ವಿಜಯ ಕಾಲೇಜ್ ಇದೆ, ಇನ್ನು ಹಲವಾರು ಕಾಲೇಜುಗಳಲ್ಲಿ ಸಿರಿಗನ್ನಡ ಹಾಗೆ ಮುಂದುವರಿತಾ ಹೋಗ್ತಾ ಇರುತ್ತೆ. ಇನ್ನು ಕನ್ನಡದ ಕೂಗನ್ನ ಎಚ್ಚರಿಕೆಯನ್ನ ಕೊಡ್ತಾ ಇರುತ್ತೆ ಎನ್ನುವಂಥದ್ದಾಗಿ ನೋಡಿ. ಇಲ್ಲಿ ರನ್ನನ ಕೆಲವು ಹಳೆಗನ್ನಡ ವಿಚಾರಗಳನ್ನ ನೀವು ನೋಡೋದಾದ್ರೆ ಅಲ್ಲಿ ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿರುವಂತಹ ರನ್ನ, ಆ ರನ್ನನ ಕವಿಗೆ ಆ ಸ್ಪಷ್ಟತೆಯಲ್ಲಿ, ಅವನ ಒಂದು ಬರವಣಿಗೆಯಲ್ಲಿ ಸರಿಗಟ್ಟುವಂತಹ ವ್ಯಕ್ತಿಗಳೇ ಯಾರಿಲ್ಲ. ಮೊದಲು ಅವರ ಕವನಗಳನ್ನು ಓದಿ ನೋಡಿ, ಹಳೆಗನ್ನಡದ ಒಂದು ಪದ್ಯಗಳನ್ನು. ಅಲ್ಲಿ ಶಕ್ತಿ ಕವಿ ಅಂತ ಹೇಳಿ ಅಲ್ಲಿ ಹೆಸರನ್ನು ತೆಗೆದುಕೊಳ್ತಾನೆ ರನ್ನ. ಪಂಪ ಆದಿಕವಿಯಾಗಿದ್ದರು. ಅಲ್ಲಿರುವಂತಹ ಭಾರತವನ್ನ, ಮಹಾಭಾರತವನ್ನ ಅಪ್ಪಳವಾಗಿ ಹಾಗೆ ತೆಗೆದುಕೊಂಡ್ರು. 10ನೇ ಶತಮಾನದ ಜೈನ ಧರ್ಮದ ಪ್ರಚಾರ, 10ನೇ ಶತಮಾನದ ತ್ಯಾಗ, ಜೋಳವಾಡಿ, ವೇಳವಾಡಿ, ಇವು ಎಲ್ಲ ಮೌಲ್ಯಗಳಾಗಿದ್ದಾವೆ 10ನೇ ಶತಮಾನದಲ್ಲಿ. ಅವು ಎಲ್ಲವನ್ನ ಸೇರಿಸಿ ಬರೆಯುವಂತಹ ಶಕ್ತಿ ಅಲ್ಲಿ ಪಂಪನಿಗೆ ಬಂದದ್ದು. ರನ್ನನ ಹಾಗೆ ಮುಂದುವರೆಸಿದ್ರು ಸಹಿತ ರನ್ನನ ಸಾಹಿತ್ಯವೇ ಬೇರೆ. ರನ್ನ ಜನಸಾಮಾನ್ಯರಲ್ಲಿ ಓಡಾಡಿರುವಂತಹ ವ್ಯಕ್ತಿ. ಅವನೊಬ್ಬ ಬರೆಗಾರ. ರನ್ನನ ಒಂದು ಇತಿಹಾಸ ಕೇಳಿಬಿಟ್ರೆ, ಅಯ್ಯೋ ನಾನು ಬಡವರ ಮಗ ಬಿಡಪ್ಪ, ನನ್ಗೆ ಓದಕ್ಕಾಗಲ್ಲ, ಲಕ್ಷಗಟ್ಟಲೆ ಕೊಟ್ಟು ಓದಕ್ಕಾಗಲ್ಲ ಅನ್ನೋದು ಸುಳ್ಳು. ಪ್ರತಿಭೆ ಇದ್ರೆ ರನ್ನ ಕೇವಲ ಅವರ ತಂದೆಯ ಹಿಂದೆ ಬಳೆಯ ಅವರಿಗೆ ಸರಗಳು ಬರ್ತಿತ್ತಲ್ಲ, ಅದನ್ನ ಹಾಕೊಂಡು ಹಳ್ಳಿಗೆ ಬಳೆ ಅಂತ ಹೇಳಿ ಮಾರಕ್ಕೆ ಹೋಗ್ತಾ ಇರುವಂತವ್ರು. ಯಾರೋ ಕೇಳ್ತಾರೆ, ಏನ್ ಚಿಕ್ಕ ವಯಸ್ಸಲ್ಲಿ ಇರ್ತೀಯ, ಏನಾಗ್ತೀಯ ಅಂದ್ರೆ ಅವನು ಹೇಳ್ತಾನೆ, ನಾನು ರಾಜನ ಆಸ್ಥಾನದಲ್ಲಿ ಕೂತ್ಕೊಂಡು ಪರಿಚಕ್ರವರ್ತಿ ಆಗ್ತೀನಿ ಅಂತ. ಬಳೆ ಮಾಡಿ ಮನೆಯಲ್ಲಿ ಹೋದ್ರೆ ಊಟ ಇರುವಂತಹ ನನ್ನ ಮನೆಯಲ್ಲಿ ಕವಿಚಕ್ರವರ್ತಿಯಾಗಿ ನಾನು ಕವಿ ಆಸ್ಥಾನದಲ್ಲಿ ಕೂತ್ಕೊಳ್ತೀನಿ ಅಂದ್ರೆ ಯಾರಾದ್ರೂ ನಜಾರ್ದೆ ಇರ್ತಾರೆ ಸಮಾಜ ಅಲ್ವಾ. ಆದ್ರೆ ರನ್ನ ಗುರುಗಳನ್ನು ಹುಡುಕ್ತಾ ಹೋಗ್ತಾನೆ. ಅಜಿತ ಸೇನಾಚಾರ್ಯ ಎನ್ನುವಂತ ಸಮರ್ಥ ಗುರುಗಳನ್ನು ಹುಡುಕ್ತಾನೆ. ಯಾಕೆಂದ್ರೆ ಮುಂದೆ ಗುರು ಇದ್ರೆ ಹಿಂದೆ ಗುರು ಇರಲೇಬೇಕು ಎನ್ನುವಂಥದ್ದು, ಅದು ಅಪೂರ್ಣ ಗುರುವಿಲ್ಲದಂತಹ ಒಂದು ವಿದ್ಯೆ ಎನ್ನುವಂಥದ್ದನ್ನು. ಹೀಗಿದ್ದಾಗ ಆ ಗುರುವಿನಿಂದಲೇ ಆ ಕನ್ನಡವನ್ನ ಕಲಿತಾನೆ. ಅದರಲ್ಲಿ ಮಹಾನ್ ಒಂದು ಕಾವ್ಯಗಳನ್ನ ಬರೀತಾ ಹೋಗ್ತಾನೆ. ಸೊ ಹೀಗೆ ರನ್ನನ ಅಲ್ಲಿ ಟಕಾರಗಳು, ಡಕಾರಗಳು, ಇವು ಎಲ್ಲ ತಾಡಾಡಣ ಅಂತ ಹೇಳ್ತಾರೆ. ಇವುಗಳ ಮೂಲಕವಾಗಿ ತನ್ನ ಮೂಲ ಕಾವ್ಯದ ನಾಯಕನನ್ನ ಭೀಮನನ್ನಾಗಿ ಮಾಡಿಕೊಳ್ತಾರೆ. ಭೀಮನ ಹೆಸರು ಕೇಳಿದ್ರಲ್ವಾ? ಭೀಮನನ್ನ ಒಳ್ಳೆಸಬೇಕಾದ್ರೆ ಅದಕ್ಕೊಂದು ತಾಕತ್ತು ಬೇಕು ಅಂತ. ಯಾಕೆಂದ್ರೆ ಭೀಮ ಒಂದು ಕಡೆ ರಾಷ್ಟ್ರೀಯ ತತ್ವ ಉಳ್ಳಂಥವನು, ಇನ್ನೊಂದು ಕಡೆ ದೈವ ತತ್ವ, ಧರ್ಮದ ತತ್ವ ಉಳ್ಳಂಥವನು. ಬಕಾಸುರನನ್ನೂ ಒಳಗಾಗಿ ಬಂದವ. ಇಂಥ ದುರ್ಯೋಧನಂತಹ ಕೆಟ್ಟ ಯೋಧರನ್ನು ಹಠ ಮಾಡಬಲ್ಲ ಯಾರು? ರನ್ನ. ಆ ಭೀಮನನ್ನು ಒಳ್ಳೆಸಬೇಕಾದ್ರೆ ಆ ಸರೋವರದ ನೀರು ಹೇಗಲೆ ಭೀಮ ಏನೋ ಅವನ ಭೀಮನ ಕೋಪದ ಶಿಕ್ಕಿಗೆ ಬೆಮರ್ತನ ನುರಗ ಪತಾಕಂ ಅಂತ ಹೇಳ್ತಾರೆ ನೋಡಿ. ಬರೀ ಮಾತಾಡೋದು ಹೇಗಿರುತ್ತೆ, ಹಳೆಗನ್ನಡದಲ್ಲಿ ಮಾತಾಡೋದಿರುತ್ತೆ ಹೇಗಿರುತ್ತೆ ಅಲ್ವಾ? ಬೆಮರ್ತನು ಉರಗ ಪತಾಕಂ ಅಂತ ಹೇಳ್ತಾರೆ. ಬೆವರಿಗನು ಹೇಗೆ ಉರಗ ಪತಾಕ ತರ, ಉರಗ ಅಂದ್ರೆ ಹಾವು ಅಂತ ಅಲ್ಲ. ನೀರಲ್ಲಿ ಇದ್ದು ಬೆವರಿಕೆ ಸಾಧ್ಯನ? ಯಾರಾದ್ರೂ ನೀರಲ್ಲಿ ಇದ್ದು ಬೆರ್ತಿದ್ದೀರಾ? ಹೇಳೋಣ. ನೀರೇ ತಂಪು, ಇನ್ನು ಬೆರೆಗೆ ಇವಾಗೆ ನೀರಿನಲ್ಲಿ ನೀರಲ್ಲಿದ್ರು ಹೊರಗಡೆ ಇರೋದು ಬೆರಿಲಾದ್ರು 2 ಪ್ರಾಣಿಗಳು. ಒಂದು ಎಮ್ಮೆ, ನೆನಪಿರ್ಲಿ. 2ನೇದೇನು ಉರಗ, ಹಾವು, ಸರ್ಪ, ತಂಪು ಜೀವಿ ಅದು, ಗೊತ್ತಾಯ್ತಾ? ಅಲ್ಲಿ ದುರ್ಯೋಧನ ನೀರಲ್ಲಿದ್ದೇ ಬೆವರದು ಬಿಟ್ಟ ಅಂತ ಹೇಳಿ ಹೇಳುವಾಗ ರನ್ನ ಅಲ್ಲಿ ಮತ್ತೊಂದು ಹೇಳ್ತಾನೆ, ದುರ್ಯೋಧನ ಅಲ್ಲ, ಅಲ್ಲಿರುವ ಉರಗ ಪತಾಕ ಸರ್ಪವೇ ಅಲ್ಲಿ ಬೆವರು ಬಿಡುತ್ತು ಅಂತ ಹೇಳ್ತಾನೆ.
ಯಾಕೆ ಅಂದ್ರೆ ದುರ್ಯೋಧನನ ಧ್ವಜದ ಲಾಂಛನ ಏನಿರುತ್ತೆ? ಸರ್ಪ ಇರುತ್ತೆ. ನೋಡಿ, ಲಾಂಛನನೂ ಹೇಳ್ಕೊಡ್ತಾನೆ, ಸರ್ಪದ ಮತ್ತೆ ಒಂದು ವಿರೋಧಾರ್ಥದ ಗುಣಗಳನ್ನ ಅಲ್ಲಿ ಹೇಳ್ಕೊಡ್ತಾನೆ. ಹಾಗೆ ಇವತ್ತು ನೀವೇನು ಓದಿದ್ರು ರಾಮಾಯಣ ಮಹಾಭಾರತ ಆಧಾರವಾಗಿಯೇ ಇರುವಂಥದ್ದು. ರನ್ನನ ಒಂದು ಪದ್ಯ ಇಟ್ಟಿದ್ದಾರೆ ನಿಮಗೆ ಅಲ್ವಾ, ನಾಗಚಂದ್ರನ ಒಂದು ಪದ್ಯ ಇಟ್ಟಿದ್ದಾರೆ, ಹಾಗೆ ಕುಮಾರವ್ಯಾಸನ ಪದ್ಯ ಇಟ್ಟಿದ್ದಾರೆ. ಇವೆಲ್ಲವೂ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂತವು. ಹಾಗಾದ್ರೆ ಈಗಿನ ಕಾಲಕ್ಕೆ ನಮಗೆ ಅವನ್ನೆಲ್ಲ ಯಾಕೆ ಓದಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಬಂದಿದೆಯಾ? ರಾಮಾಯಣ ಮಹಾಭಾರತ ಯಾಕೆ ಓದಬೇಕು ಎನ್ನುವಂತ ಪ್ರಶ್ನೆ ಬಂದಿದೆಯಾ? ಎಲ್ಲ ಇದ್ದೀರಾ? ಮತ್ತೊಮ್ಮೆ ಕೇಳ್ಬೇಕು ನಾನು. ಯಾರಿಗೂ ಪ್ರಶ್ನೆ ಬಂದಿರಲಿಲ್ವಾ? ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ, ಮಾಡ್ತಾರೆ, ನಾವು ಕೇಳ್ತೀವಿ. ಸಿಲೆಬಸ್ ಅಲ್ಲಿ ಯಾಕೆ ಓದ್ಬೇಕು ರಾಮಾಯಣ ಮಹಾಭಾರತ? ಯಾಕೆ ಓದ್ಬೇಕು? ಒಂದ್ಸಲ ಯೋಚನೆ ಮಾಡಿದೀರಾ ಅಥವಾ ಈಗ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡ್ಬೇಕು. ಎಷ್ಟೇ ನಾವು ಸಾವಿರಾರು ವರ್ಷ ಕಳೆದ್ರು ರಾಮಾಯಣ ಮಹಾಭಾರತ ಅಧ್ಯಯನ ಮಾಡಲೇಬೇಕು. ಯಾಕೆ? ರಾಮಾಯಣ ಮಹಾಭಾರತದಲ್ಲಿ ಇರುವಂತ ದುರ್ಯೋಧನೇ ಪಕ್ಕದಲ್ಲಿದ್ದಾರೆ. ದುರ್ಯೋಧನ ನೀವು ಆ ಸಮಾಜದಲ್ಲಿ ಎಲ್ಲ ನನಗೆ ಬೇಕು, ನಂದೇ ಎಲ್ಲ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗ್ಬೇಕು. ಶಕುನಿ ಅಂತ ಇಲ್ವಾ? ಪಕ್ಕದಲ್ಲೇ ಇರ್ತಾರೆ. ನಿಮ್ ಫೈಟ್ ಅಂದ್ರೆ ನಿಮ್ ಗೆಳೆಯರು ಇನ್ನೂ ಗೆಳೆಯರಿಗೆ ಹೇಗೆ ಚಾಡಿಯಲ್ಲಿ ಇರ್ತಾರೋ, ಜಗಳ ಆಗ್ತಾರೋ ಅಲ್ವಾ? ಶಕುನಿ ಅಂತ ಇಲ್ವ ಸಮಾಜದಲ್ಲಿ? ಇಂಥವರೆಲ್ಲರ ಮಧ್ಯೆ ಧರ್ಮರಾಜನಂತವ್ರು ಇಲ್ವ ಪಾಪ? ಅಯ್ಯೋ, ಒಳ್ಳೆಯವರಿಗೆ ಕಷ್ಟ ತುಂಬಾ ಬರೋದು, ಒಳ್ಳೆಯವ್ರು ಇರ್ಬಾರ್ದಪ್ಪ ಲೋಕದಲ್ಲಿ ಅಂತ ಬಲಿಯಲ್ವಾ? ಗಾಂಧಾರಿ ಅಂತ ತಾಯಿ ಇಲ್ವಾ? ಮಕ್ಕಳು ಏನೇನು ಮಾಡಿದ್ರು ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂತಾರ. ಯಾಕೆಂದ್ರೆ ಮಕ್ಕಳೆನ್ನುವಂತಹ ಸಲಿಗೆ ಪ್ರೀತಿ. ಕುಂತಿ ಅಂತ ತಾಯಿ ಇಲ್ವಾ? ಇಂಥ ರಕ್ತಗಳ ಮಧ್ಯೆ ಸಿಂಗಲ್ ಪೇರೆಂಟ್ ಅಂತ ಹೇಳ್ತೀವಲ್ವಾ? ಯಾಕೆ ಕುಂತಿ ಅಷ್ಟೇ 5 ಮಕ್ಕಳನ್ನು ಬೆಳೆಸಲಿಲ್ವಾ? ಹೌದಿಲ್ವೋ? ಮದುವೆಗೆ ಮುಂಚೆ ಕುಂತಿ ಕರ್ಣನನ್ನ ಹೆತ್ತಿರ್ತಾರೆ. ಸಮಾಜದಲ್ಲಿ ಅಂಥವ್ರಿಲ್ವಾ? ಕರ್ಣ ಒಬ್ಬ ಕ್ಷತ್ರಿಯನಾಗಿ ಮತ್ತೆ ಆತ ಮೀನುಗಾರರ ಒಂದು ಮನೆಯಲ್ಲಿ ಬೆಳಿಬೇಕಾಗತ್ತೆ. ಅದು ಎಷ್ಟೋ ಜೀವಿಗಳು, ಅದು ಎಷ್ಟೋ ಕಂದಗಳು ಅಂಥವರ ಮನೆಯಲ್ಲಿ ಅನಾಥಾಶ್ರಮಗಳಲ್ಲಿ ಬೆಳೀತಾ ಇಲ್ವಾ? ಇವು ಎಲ್ಲವನ್ನ ನೋಡಿದ್ರೆ ರಾಮನಂಥವರಲ್ಲಿ ರಾವಣನಂತವೇ ಇಲ್ವಾ? ಇಲ್ಲಿ ಪದ್ಯಗಳಲ್ಲಿ ಬರುವಾಗ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳುವ ಹಿನ್ನೆಲೆಯಲ್ಲಿ ಯಾರ್ಯಾರ ಹೆಣ್ಣಿಗಲ್ಲಿ ದ್ರೌಪದಿಗೆ ಆಗಿರುವ ಅವಮಾನಗಳು ಕುಮಾರವ್ಯಾಸರು ಬರೀತಾರೆ ಅಲ್ವಾ? ನಿಮ್ಮ ಪಠ್ಯದ ಬಿದ್ದದೇ ಹೇಳ್ತೀನಿ ನಾನು, ಮತ್ತೆ ಬೇರೆ ಕಡೆ ಹೋಗಲ್ಲ. ಕುಮಾರವ್ಯಾಸ ಕೇವಲ ಷಟ್ಪದಿಯಲ್ಲಿ 6 ಸಾಲಿನಲ್ಲಿ ಆ ದ್ರೌಪದಿಗೆ ಆಗಿರುವಂತಹ ಅವಮಾನಗಳನ್ನು ವಿವರಿಸ್ಬಿಡ್ತಾರೆ. ಅದೆಂತಹ ಪ್ರತಿಭೆ ಗೊತ್ತಾ? ನಿಮ್ಗೆ ಏನಾದ್ರೂ ಒಂದು ಸುದ್ದಿ ಕೇಳ್ಬಿಡ್ಬೇಕು, ಅಯ್ಯೋ ನಿಮ್ಗೆ ಈಗ ಆಯ್ತಂತಲ್ಲ ಅವಾಗ ಅಂತ. ಎಷ್ಟು ಪೇಜ್ ಹೇಳ್ತೀರಾ? ಅಯ್ಯೋ ಏನ್ ಹೇಳ್ತೀವಿ ಕೂಡ ಹಾಗಾಯ್ತು ಹೀಗಾಯ್ತು ಆದ್ರೆ ಅಲ್ಲಿ ಕುಮಾರವ್ಯಾಸ ಹಾಡಿದನೆಂದರೆ ಅಲ್ಲಿ ಕಲಿಯುಗವೇ ದ್ವಾಪರವಾಗುವುದು ಅಂತ ಹೇಳ್ತಾರೆ. ಅಷ್ಟು ಬರೆದನ ಹಾಗೆ ಹೇಳ್ತಾ ಇದ್ರು, ಹಾಡಿನ ಸಹಿತ ಹಾಗೆ ಹೇಳ್ತಾ ಇದ್ರು ಎನ್ನುವಂತಹ ಮಾತನ್ನು. ಈಗ ಅಷ್ಟೇ ಅಂದ್ರೆ ಕವಿರಾಜ ಮಾರ್ಗದಲ್ಲಿ ಕನ್ನಡದ ಬಗ್ಗೆ ಹೆಚ್ಚು ಹೇಳ್ತಾರೆ. 17 ನುಡಿಯುದನ್ ಅರಿಯಲ್ ಮಾರ್ಪರ್ ಆ ನಾಡವர்கள் ಚದುರರು ನಿಜ ನೀವು ಕುರಿತೋರದೆಯು ಕಾವ್ಯ ಪ್ರಯೋಗ ಹರಿತ ಮತಿಗಳಲ್ಲ. ನಮ್ಮ ಜನಪದರು ನೋಡ್ರಿ ಎಷ್ಟು ದೂರ ಹಾಡಾಡ್ತಿರ್ತಾರೆ. ಹಾಡಾಡ್ತಾರಲ್ವಾ ಜನಪದರು? ನಮ್ಮ ರಾಮಾಯಣವನ್ನ ಮಜ್ಜಿಗೆಗೆ ಹಚ್ಚಿ 3 ಸಾಲಲ್ಲಿ ಹೇಳ್ಬಿಡ್ತಾರೆ ನಮ್ಮ ಜನಪದರು. ರಾಮಾಯಣವನ್ನ ಹೇಳಿ, ರಾಮ ಬಂದ, ರಾವಣನ ಕೊಂದ, ಸೀತೆಯ ಗಂಧ. ಮುಗಿದಾಯ್ತು ರಾಮಾಯಣ. ಕೇಳಿದ್ರೆ ರಾಮಾಯಣನ ಏನ್ ಹೇಳಿದ್ರು ಅಜ್ಜಿ? ನಾನು ಇದರಲ್ಲಿಯೂ ಸ್ಪರ್ಧೆ ಇಡಬೇಕಾಗುತ್ತೆ ಮತ್ತೆ ಅಲ್ವಾ? ನೀವು ಮಾತಾಡಿದ್ರೆ ನೀ ಚಂದ ಅಂತ ತರಗತಿಯಲ್ಲಿ ಮಾತಾಡ್ಬೇಡಿ ಅಂತ ಹೇಳ್ತಾ ಇರ್ತೀವಿ ಅಷ್ಟೇ. ಮನಸ್ಸಲ್ಲೆಲ್ಲ ನೀವು ಮಾತಾಡಿದ್ರೆ ಪ್ರಶ್ನೆಗಳು ಬರ್ತಾ ಇರ್ತವೆ ಎನ್ನುವಂತ ಒಂದು ಭಾವ ಎನ್ನುವಂಥದ್ದು. ಹೀಗೆ ಓದ್ಲಾದವರು ಎಷ್ಟು ಮಾಡ್ತಾರೆ ಅಂದ್ರೆ ಈಗ ಓದಿದವರು ಎಷ್ಟು ಕೇಳಬೇಕು ಎನ್ನುವಂತಹ ಮನೋಭಾವನೆ ಇದೆ. ಈಗ ಹಳೆಗನ್ನಡ ಓದುವಾಗ ಹಳೆಗನ್ನಡವನ್ನ ನೀವು ಓದ್ತಾ ಇರುವಾಗ ಮೊದಲು ಕೈಯಲ್ಲಿ ಇರಬೇಕಾಗಿದ್ದು ಒಂದು ಲೇಖನಿ ಅಂದ್ರೆ ಪೆನ್ನು. ಗೊತ್ತಾಯ್ತಾ? ಒಂದು ಪೆನ್ಸಿಲ್, ಒಂದು ಪೆನ್ ಇಟ್ಕೊಂಡು ರಕಾರ ಲಕಾರಗಳು ಆಗಲಿ ಅಲ್ಲಿ ಬರುವಂತಹ ಅರ್ಥ, ನಾನರ್ಥ, ತತ್ಸಮ, ಸರ್ವಮೂಲ ಸಿಗದೆ ಅಲ್ಲಿ ನಮಗೆ
ಇಂತಹ ವಿಚಾರಗಳನ್ನೆಲ್ಲ ಕೇಳ್ತಾ ಮನನ ಮಾಡ್ತಾ ಹೋಗ್ಬೇಕು. ಅಲ್ಲಿ ತರಗತಿಯಲ್ಲಿ ನಿಮ್ಮ ಉಪನ್ಯಾಸಕರು ಬೋಧಕರು ಹೇಳ್ತಾ ಇದ್ರೆ ಅವ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಹೋಗ್ತಾ ಇರ್ಬೇಕು. ಹಳೆ ಕನ್ನಡದಲ್ಲಿ ಕೆಲವು ಜನ ಹೀಗೆ ಕೂತ್ಕೊಂಡ್ಬಿಡ್ತಾರೆ ತರಗತಿಗಳಲ್ಲಿ, ಹಾಗೆಲ್ಲ ಕೂತ್ಕೊಳ್ಳೋದು ಮರಿತಲ್ಲ ಅಂತ. ಅವ್ರು ಹೇಗೆ ಓದ್ತಾ ಇರ್ತಾರೆ ನಿಮ್ಗೆ ಆಗ್ತಾ ಇಲ್ಲ, ಆದ್ರೂ ನನ್ನ ಮನಸ್ಸಲ್ಲಿ ಹೇಳ್ತಾ ಅಲ್ಲಲ್ಲಿ ಬಿಡಿಸ್ತಾ ಕೆಲವು ಅಕ್ಷರಗಳನ್ನ ಹೇಳ್ತಾ ಅರ್ಥವನ್ನ ಮಾಡ್ತಾ ಹೋಗಿ ಹಳೆ ಕನ್ನಡದ ತರಗತಿ ನೀವು ಹೇಗೆ ಓದ್ತಂತಾನೇ ಗೊತ್ತಾಗಲ್ಲ. ನೀವಷ್ಟು ಬಿಸಿ ಆಗ್ಬಿಡ್ತೀರ, ಹಿಂಗ ತಲೆ ಎತ್ತಿ ನೋಡೋಕ್ಕೂ ಸಮಯ ಇರಲ್ಲ. ಸೊ ಈ ರೀತಿಯಾಗಿದ್ದಂತಹ ಬರವಣಿಗೆಯ ಒಂದು ಶೈಲಿ ಇದೆಯಲ್ಲ, ಅದು ನಿಮ್ಮದಾಗಿ ಮುಖ್ಯ ಅಂತ ಹೇಳ್ತೀವಿ. ನಾವಿನ್ನು ಕನ್ನಡ ಹೆಚ್ಚು ನಾನು ಸಮಯ ತೆಗೆದುಕೊಳ್ಳಲ್ಲ. ನೋಡಿ, ಕನ್ನಡದ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ನಮ್ಮ ಕವಿಗಳು ಅಂತ ಹೇಳಿದಾಗ, ಕುವೆಂಪು ಹೇಳ್ತಾರೆ, ಬಾರಿಸು ಕನ್ನಡ ಡಿಮ್ ಡಿಮವ. ಗೊತ್ತಿದೆ ಅಲ್ಲ, ಮುಂದಿನ ಸಾಲೇನು ಓ ಕರ್ನಾಟಕ ಹೃದಯ ಶಿವ. ಮುಂದಿದ್ದು ಸತ್ತಂತಿಹರನ್ನು ಬಳೆಬೆಚ್ಚರಿಸು, ಕಚ್ಚಾಡುವರನ್ನ ಕೂಡಿಸಿ ಒಲಿಸು. ಅಲ್ಲ, ಹೊಟ್ಟೆ ಇರಿಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ ಹೇಳ್ತಾರೆ. ಕುವೆಂಪುರವರು ಕನ್ನಡವನ್ನ ಶಿವನ ಕೈಯಲ್ಲಿರುವಂತಹ ಡಿಂಡಿಮ ಅಂತ ಹೇಳ್ತಾರೆ. ಡಿಂಡಿಮ ಅಂದ್ರೆ ಗಮನುಗ ಅಂತ ಅರ್ಥ. ಅಲ್ಲಿ ಕೆಲವೊಮ್ಮೆ ಹೇಳ್ತಾರೆ, ಓ ಕರ್ನಾಟಕ ಹೃದಯ ಶಿವ. ಕರ್ನಾಟಕ ಹೃದಯದಲ್ಲಿ ಶಿವ ಎನ್ನುವಂತಹ ಕನ್ನಡಿಗರಿದ್ದಾನೆ, ಕನ್ನಡ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೀಗೆ ಕುತ್ಕೊಂಡ್ಬಿಡೋದು, ಸತ್ಯರನ್ನು ಬಡೆ ಬೆಚ್ಚರಿಸು. ನೀವೆಲ್ಲ ತುಂಬಾ ಚೆನ್ನಾಗಿ ಕುತ್ಕೊಂಡಿದ್ದೀರ, ನೀವೆಲ್ಲ ಗೊತ್ತಾಯ್ತಾ? ಅಲ್ಲಿ ಸುಮ್ಮನೆ ಏನೋ ಅವಕಾಶ ಸಿಕ್ತು ಅಂತ ಹೇಳಿ ಯಾವುದೇ ಒಂದು ಅಭಿರುಚಿ ಆಸಕ್ತಿ ಇಲ್ಲದೆ ಕೂತ್ಕೊಂಡಿರ್ತಾರೆ, ಅವರನ್ನ ಕೂಡಿಸಿ ಒಲಿಸೋ ಕನ್ನಡದಲ್ಲಿ ಇದೆ. ಅದು ಕಚ್ಚಾಡುವವನು, ಜಗಳಾಡುವಂಥವರನ್ನ ಕೂಡಿಸಿ ಒಬ್ಬರೊಬ್ಬರ ಮನಸ್ಸು ಒಲಿಸುವಂಥದ್ದು ಕನ್ನಡ ಅಂತ ಹೇಳ್ತಾರೆ. ಇನ್ನು ಕುವೆಂಪುರವರ ಕಾಳಜಿ, ಕನ್ನಡ ಕೊಲ್ಲುವವನು ಓಡು ನನ್ನ ಕೊಂದು ಅಂತ ಎಂತಹ ಭಾಷೆ ಹೇಳ್ತಾರೆ ಗೊತ್ತಾ? ನಮ್ಮ ಜಿ ಪಿ ರಾಜರತ್ನಂ ಅಂತರು ಕನ್ನಡ ನಾನು ಬಿಡದೇ ಇಲ್ಲ ಅಂತ ಹೇಳ್ತಾರೆ. ಏನಂತ? ನರಕ ಕೀಳಿಸಿ ನಾಳೆ ತಿಳಿಸಿ ಬಾಯಿಸಿ ದಾಟಿದ್ರು ಮೂರ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣೆ ಅಂತ ಹೇಳ್ತಾರೆ. ಅಂತಹ ಕನ್ನಡದ ಹಠ, ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಬಳಸ್ಬೇಕು ಎನ್ನುವಂಥ ಕನ್ನಡ ಆಗ್ಬೇಕು. ನಿಮಗೆ ಯಾರೇ ತೆಲುಗಿನಲ್ಲಿ, ತಮಿಳಿನಲ್ಲಿ, ಇಂಗ್ಲಿಷಲ್ಲಿ ಯಾರೇ ಏನೇ ಮಾತಾಡಿ ಮೊದಲ ಅವರನ್ನ ಕನ್ನಡದಲ್ಲಿ ಮಾತಾಡಿ. ಪುರಂದರದಾಸರು ಅದನ್ನ ಹೇಳ್ತಾರೆ, ಭಿಕ್ಷೆಯನ್ನಿಟ್ಟಿರಮ್ಮ ಕನ್ನಡದ ಭಿಕ್ಷೆಯನ್ನಿಟ್ಟಿ ಅಂತ ಹೇಳ್ತಾರೆ. ಭಿಕ್ಷೆಯಿಂದ ಕನ್ನಡಕ್ಕೆ ಭಿಕ್ಷೆ ಬರುತ್ತೇನೋ? ಇಲ್ಲ, ಕನ್ನಡ ಮಾತಾಡಿ ಅಂತ, ಅವ್ರು ಕೂಡ ಕನ್ನಡ ಮಾತಾಡಿಸಿ ಅಂತ. ಯಾವುದೇ ಒಂದು ಕನ್ನಡ ಕಟ್ಟುವ ಕೆಲಸದಲ್ಲಿ ನೋಡಿಲ್ಲ. ವಿಮಾನ ನಿಲ್ದಾಣಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಅಂಚೆ ಕಚೇರಿಗಳಲ್ಲಿ, ಅಷ್ಟೇ ಯಾಕೆ ಕನ್ನಡ ಸಾಹಿತ್ಯ ಪರಿಷತ್ತುಗಳಲ್ಲಿ, ಪ್ರಾಧಿಕಾರಗಳಲ್ಲಿ ವ್ಯವಹಾರವೇ ಕನ್ನಡ ಅಂತಾರೆ. ಆದ್ರೆ ಯಾರು ಅಲ್ಲಿ ಕನ್ನಡನೇ ಪ್ರಯೋಗ ಮಾಡಲ್ಲ. ಯಾಕೆ? ನಮ್ಮ ಕನ್ನಡದಲ್ಲಿ ನಾವು ಕನ್ನಡ ಮಾತಾಡಬೇಕು. ಕನ್ನಡ ನನಗೆ ಅರ್ಥ ಆಗಲ್ಲ ಅಂದ್ರೆ ಹೇಳಿದ್ರು ನೀವು ಕನ್ನಡ ಮಾತಾಡಿ. ಅಲ್ಲಿ ಸ್ವಲ್ಪ ಜನರ ಮುಂದೆ ಮಾತಾಡಿ ಎಲ್ಲ ಕನ್ನಡಿಗರ ಜೊತೆ ಸೇರ್ತಾರೆ. ಅಷ್ಟು ಕನ್ನಡದಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾ, ಈ ಒಂದು ಸಿರಿಗನ್ನಡಂಗೆ ಪ್ರತಿಷ್ಠಾನ ಜೊತೆಗೆ APS ಕಾಲೇಜಿನ ಈ ಎಲ್ಲ ಬೋಧಕರು, ಕನ್ನಡ ಬೋಧಕರು, ಪ್ರಾಂಶುಪಾಲರು ಹಾಗೂ ನೀವೆಲ್ಲ ತುಂಬಾ ಆಸಕ್ತಿಯನ್ನ ವಹಿಸಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. ಹೀಗಾಗಿ ಇಲ್ಲಿ ಕನ್ನಡದಲ್ಲಿ ಭಾಗವಹಿಸುವಂತಹ ಮಕ್ಕಳಿಗೂ ನಾನು ಪ್ರಶಸ್ತಿ ಪತ್ರಗಳನ್ನ ಕೊಡೋಣ ಅಂತ ಹೇಳಿದ್ರಿಂದ ಇಲ್ಲಿ ವಿಜೇತರಿಗೂ ಸಿಗುತ್ತೆ. ಆಮೇಲೆ ಕನ್ನಡ ರತ್ನ ಮತ್ತಾರು PUCಗೆ ಕೊಡೋದಿಲ್ಲ, ನಮ್ಮ ಪ್ರತಿಷ್ಠಾನ ಕೊಡೋದೇ ಕೊನೆ ಅಂತ ನಾನು ಹೇಳ್ತೀನಿ. ಕನ್ನಡ ರತ್ನ ಅಲ್ಲೆಲ್ಲ ರಾಜಕೀಯ ಭ್ರಷ್ಟಾಚಾರಗಳ ಮಧ್ಯೆ ಇರುವಂತಹ ಬೇಡ, ಮುಗ್ಧ ಮನಸ್ಸುಗಳಲ್ಲಿ ಇರುವಂಥದ್ದು. ಈ ಕನ್ನಡನ ಮುಂದುವರಿಸಿಕೊಂಡು ಹೋಗಿ ಕನ್ನಡವೇ ನಿಮ್ಮದಾಗಲಿ, ಕನ್ನಡವನ್ನೇ ಪಾಲಿಸಿ ಮತ್ತು ಪೂಜಿಸಿ ಅಂತ ಹೇಳ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ APS ಕಾಲೇಜಿನ ಪ್ರಾಂಶುಪಾಲರಿಗೂ ಹಾಗೂ ಕನ್ನಡ ಬೋಧಕರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೊನೆಯ ಒಂದು ತರಗತಿ ಅಲ್ವಾ, ಚಪ್ಪಾಳೆ ಮುಂಚೆನೆ ಹೊಡೆದ್ಬಿಟ್ರೆ ಅವರು, ಯಾಕಂದ್ರೆ ಪ್ರಶಸ್ತಿ ಪತ್ರ ತಗೊಳ್ಬೇಕು ಅಂತ ಅಲ್ವಾ. ಸೊ ನೀವೆಲ್ಲ ಚೆನ್ನಾಗಿ ಕುತ್ಕೊಂಡು ಕೇಳಿದ್ದೀರಾ. ಇನ್ನು ಕನ್ನಡವನ್ನು ಮುಂದುವರಿಸ್ತೀರಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಾನು ಫಸ್ಟ್ PUC CBA ಕಾಂಬಿನೇಷನ್ ಇಂದ ಬಂದಿದ್ದೇನೆ. ಸೂರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಓದುತ್ತಿದ್ದೇನೆ. ಉಡಿದಿದ್ದ ಕೈದು ನೆತ್ತರ ಕಡಲೊಳ ಅಡಿಗಡಿಗೆ ತರುಮ ತುಚ್ಚಿತ್ತಿರೆ ಕಾಲಿಡ ಒಡೆಯದೆ ಗುರುಪತಿ.
ದಡಿಗವೆನ್ನೆಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದ. ಉಳಿದಿದ್ದ ಎಂದರೆ ಮುರಿದು ಬಿದ್ದ ಆಯುಧಗಳು ನೆತ್ತರ ರಕ್ತದ ಕಡಲಿನಲ್ಲಿ ತಲಮನ್ನುಜ್ಜುತ್ತಿರೆ. ಪಾದ ಚುಚ್ಚುತ್ತಿರುವ ಕಡಲಿನಲ್ಲಿ ಕುರುಪತಿ ಎಂದರೆ ದುರ್ಯೋಧನ ದಡಿಗವೆನ್ನೆಂಗಳನ್ನೇ ದಪ್ಪದ ಎಣಗಳನ್ನು ದಾಟಿ ಮೆಲ್ಲನೆ ನಡೆದ. ಇದರ ಭಾವತೆಂದರೆ ರಕ್ತದ ನದಿಗಳಲ್ಲಿ ಕುರುಪತಿಯು ಮುರಿದು ಬಿದ್ದ ಆಯುಧಗಳನ್ನು ಹೆಜ್ಜೆ ಹೆಜ್ಜೆಗೂ ಚುಚ್ಚುತ್ತಿರಲು ಕಾಲಿಡುವುದಕ್ಕೂ ಜಾಗವಿರದೆ ದುರ್ಯೋಧನನು ದಪ್ಪದ ಎಣಗಳನ್ನು ದಾಟಿ ಮುಂದೆ ಬಂದಿದ್ದನು. ನಿಮ್ಮ ನನ್ನ ಹೆಸರು ಸುಮಶ್ರೀ, ಸೆಕೆಂಡ್ ಸಿ. ಪದ್ಯ ಬಂದು ಕದಡಿದ ಸಲಿಲಂ ತಿಳಿವೆಂದರೆ ಬರ್ತವರು ನಾಗಚಂದ್ರ. ರಾವಣನ ರೂಪು ಸೀತಾ ದೇವಿಗೆ ತೃಣಕಲ್ಪವಾಯಿತು. ಪತಿಭಕ್ತಿಯೊಳ್ ಶ್ರೀವನಿತೆಯ ತೆರೆದಿ ಸಭಾವ ಮನ ಒಳಗೊಂಡ ಪುಣ್ಯವತಿಯ ಸತಿಯರ್. ಶಬ್ದಾರ್ಥ: ತೃಣಕಲ್ಪ ಎಂದರೆ ಹುಲ್ಲಿಗೆ ಸಮಾನ, ಸದ್ಭಾವ ಎಂದರೆ ಒಳ್ಳೆಯ ಭಾವನೆ, ಅಭಿಪ್ರಾಯ, ಒಳಗೊಂಡ ಪುಣ್ಯವತಿ ಎಂದರೆ ಸೀತೆ. ಭಾವಾರ್ಥ: ರಾವಣನ ಅಪ್ರತಿಮವಾದ ರೂಪು ಸೀತೆಗೆ ತೃಣಕ್ಕೆ ಸಮಾನಾಯಿತು. ಏಕೆಂದರೆ ರಾಮನನ್ನು ಬಿಟ್ಟು ಪರಪುರುಷರನ್ನ ಕನಸಿನಲ್ಲಿಯೂ ಎಣಿಸಿದವಳಲ್ಲ. ಸೀತಾದೇವಿ ಅಂತಹ ಪ್ರತಿವ್ರತೆಯಾಗಿದ್ದಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಹರೀಶ್, ಸೆಕೆಂಡ್ PUC F ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತೇನೆ. ಇಂದಿನ ಪದ್ಯ ಕದಡಿದ ಸಲಿಲಂ ತಿಳಿವಂತದೆ. ಬರೆದಿರುವರು ನಾಗಚಂದ್ರ. ಹೊಸಕಾರ ಸಿಡಿಲ ಮುಸಕಮನ್ ಅಸು ಕಡಿದು ಕೃತಾಂತ ಜಿಪ್ಪೆ ಒಡಕರಿಸುವ ಬೋಲ್ ಬೆಸಸು ಬೆಸಸನ್ನೆಂದು ಕರಂ ಆವರಿಸಿ ಸನ್ನಿಧಂ ಆಯ್ತು ವಿದ್ಯೆ ರಾವಣನ ಇದರೊಳ್. ಇದರ ಶಬ್ದಾರ್ಥ ಹೀಗಿದೆ: ಹೊಸಗಾರ ಮುಂಗಾರಿನ, ಮಸಕ ಆವೇಶ ಆರ್ಭಟಗಳು, ಅಸಕಡಿ ನೀರು, ಕೃತಾಂತ ಯಮ, ಕೃತಾಂತ ಜಿಬ್ಬೆ ಯಮನ ನಾಲಿಗೆ, ಕೊಡಕರಿಸು ಅಲ್ಲಾಡು ಸ್ವರಿಸು ಕಾಣು, ಬೆಸಸು ಆಜ್ಞಾಪಿಸು, ಕರಂ ಕೈಯನ್ನು, ಆವರಿಸಿ ಹರಡಿ, ಸನ್ನಿಧ ಸಮೀಪ ಪ್ರತ್ಯಕ್ಷ. ಇದರ ಭಾವಾರ್ಥ: ರಾವಣನ ಎದುರು ವಿದ್ಯಾದೇವತೆ ಹೇಗೆ ಪ್ರತ್ಯಕ್ಷವಾದಳು ಎನ್ನುವ ವಿವರಣೆ ಇಲ್ಲಿದೆ. ವಿದ್ಯಾದೇವತೆಯು ಮುಂಗಾರಿನ ಸಿಡಿದ ಆವೇಶ ಆರ್ಭಟವನ್ನು ಮೀರುವಂತೆ ಯಮಧರ್ಮನ ನಾಲಿಗೆಯು ಕಂಪಿಸಿತೆಂಬಂತೆ ತನ್ನ ಕರಗಳನ್ನು ವ್ಯಾಪಿಸಿಕೊಂಡು ಆಜ್ಞಾಪಿಸಿ ಆಜ್ಞಾಪಿಸಿ ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷವಾದಳು. ದ್ವಿತೀಯ ಪದ್ಯ: ಇತ್ತ ದಶ ಆನನಂ ನಿಜವದು ಜನುಮಂ ಕೊರೆಚು ಆಡಿ ಕಾಡಿದ ಉದ್ರತ್ತ ವಿರೋಧಿ ಕೇಚರರನ್ ಇಕ್ಕುವಬಲ್ ಮುಳಿಸಿದಂತೆ ಬಂದು ಕೊಯ್ವತ್ತ ಇಬ ವೈರಿಯಂತೆ ಒದರಿ ಕೆಂಗರಿ ಮೂಡಿದ ವೃಂಗಮಾಲೆ ನೀಡಿತ್ತು. ಎನೆ ನೋಡಿದಂ ಮಯ ತನುಜಯ ಬಾಡಿದ ವಕ್ತ್ರ ಪದ್ಮಮಂ. ಶಬ್ದಾರ್ಥ: ಆನನ ಮುಖ, ನಿಜವಧುಜನ ಅಂತಃಪುರದ ಸ್ತ್ರೀಯರು, ಕೊರಚಾಡು ನಿಂದಿಸು ಕೀಳು ಮಾಡು, ಉದ್ರತ್ತ ಸೊಕ್ಕಿದ ಕೊಬ್ಬಿದ ಕೇಚರ ಯಕ್ಷಗಂಧರ್ವ, ಕೊಯ್ವತ್ತ ಏಟಿನಿಂದ, ಇಬವೈರಿ ಸಿಂಹ, ಮುಳಿಸು ಕೋಪ, ಭೃಂಗಮಾಲೆ 10 ಕೆಂಪಾದ ಕಣ್ಣುಗಳು, ಮಯತನುಜೆ ಮಯಪುತ್ರಿಯಾದ ಮಂಡೋದರಿ, ವಕ್ತ್ರ ಮುಖ, ವಕ್ತ್ರಪದ್ಮ ತಾವರೆಯಂತಹ ಮುಖ. ಭಾವಾರ್ಥ: ಈ ಕಡೆಯಲ್ಲಿ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಬೈದು ಅವಮಾನಿಸಿದ ಅಹಂಕಾರಿಗಳಾದ ಕೇಚರನ್ನು ಅಂದರೆ ಯಕ್ಷರನ್ನು ಕೊಲ್ಲಬೇಕೆಂಬ ಅತಿಯಾದ ಕ್ರೋಧದಿಂದ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ಏಟು ತಿಂದ ಸಿಂಹದಂತೆ ಗರ್ಜಿಸುತ್ತಾನೆ. ಮುಂದುಗಡೆಯಲ್ಲಿ ಕೆಂಪಗರಿ ಮೂಡಿದ ದುಂಬಿಗಳ ಸಾಲು ವಿಸ್ತರಿಸಿದಂತೆ ಚಾಚಿದ್ದ ಮಂಡೋದರಿಗೆ ಬಾಡಿದ ಮುಖಕಮಲವನ್ನು ನೋಡುತ್ತಾನೆ. ನಾನು ಓದ್ತಾ ಇರೋದು ದುರ್ಯೋಧನ ವಿಲಾಪ. ಬರೆದವರು ನನ್ನ. ಆನು ದುಶ್ಯಾಸನನು ನೀನು ಮೂವರೇ ದಳ್ ಆತನು ಕಳಿದ ಬಳಿಕಾನು ನೀ ದಳ್ ಈಗಳ್ ಅಗಳ್ ಎತ್ತ ಒದೆ ಎಂಗಾಧಿಪತಿ. ದುಶ್ಯಾಸನ ನೀನು ಅಂದ್ರೆ ಕರ್ಣ, ಮೂವರೇ 3 ಜನ ಬಳಿಕ. ದುಶ್ಯಾಸನ ಮತ್ತು ನೀನು ಮೂವರೇ ಅಲ್ಲವೇ ಮೊದಲಿನಿಂದ ಜೊತೆಯಾಗಿರ್ತಾರೆ. ತಮ್ಮನಾದ ದುಶ್ಯಾಸನ ಸತ್ತ ಮೇಲೆ ನಾನು ಮತ್ತು ನೀನು ಇಬ್ಬರೇ ಅಲ್ಲವೇ? ನೀನು ನನ್ನಿಂದ ಅಗಲಿ ದೂರವಾಗಿ ಎಲ್ಲಿಗೆ ಹೋದೆ ಎಂದು ಅಂಗಾಧಿಪತಿಯೇ ಎಂದು ದುರ್ಯೋಧನನು ಕೇಳುತ್ತಾನೆ. ಗೆಳೆಯ ಸುಯೋಧನನ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೆನ್ನದೆ ಜಿಯಾನೆನ್ನದೆ ದೇವಾನೆನ್ನದೆ ಏಕೆ ಉಸಿದಿರ್ಪೆ ಅಂಗಾಧಿಪತಿ.
ಅಂದ್ರೆ ಗೆಳೆಯ, ಸುಯೋಧನ ಅಂದ್ರೆ ದುರ್ಯೋಧನ. ಏನಾದ ದುರ್ಯೋಧನನನ್ನು ನೋಡದೆ, ಮಾತನಾಡದೆ, ಅಪ್ಪಿಕೊಳ್ಳದೆ, ಆಜ್ಞಾ ಎಂದು ಕೇಳದೆ, ಸ್ವಾಮಿ ಎನ್ನದೆ, ದೇವ ಎನ್ನದೆ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರುತ್ತೆ, ಕರಿತೀವಿ. ಸ್ವಲ್ಪ ಚುರುಕಾಗಿ ಬನ್ನಿ ಮಕ್ಕಳು. ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. 22ರಲ್ಲಿ ಬೆಸ್ಟ್ 2ಗೆ ಮೇಡಮ್ ಅವರು ಬನ್ನಿ, ಸ್ಟೇಜ್ ಮೇಲೆ ಬನ್ನಿ ಬೇಗ. ಲಾವಣ್ಯ, ಅನುಷ್ಕಾ ಫಸ್ಟ್ ಸಿ, ಸಿಂಚನಾ ಫಸ್ಟ್ ಸಿ, ಒಂದು ನಿಮಿಷ ಈ ಕಡೆನೆ, ಸಾರಿ ಲೆಫ್ಟ್ ಸೈಡಲ್ಲೇ ಇರಮ್ಮ ಮಕ್ಕಳು. ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಅಲ್ಲೇ ಕೆಳಗಿರಿ. ಲಾವಣ್ಯ, ಅನುಷ್ಕಾ, ಸಿಂಚನಾ. ಫಸ್ಟ್ ಡಿ ಇಂದ ತನುಜ್, ಯಶವಂತ್, ಅನಿರುದ್ಧ್ ಭಾರದ್ವಾಜ್. ಫಸ್ಟ್ ಆರ್ಟ್ಸ್ ಇಂದ ಅನಿರುದ್ಧ್ ಭಾರದ್ವಾಜ್. ನೆಕ್ಸ್ಟ್ ಸಿಂಚನಾ ಆದ್ಮೇಲೆ ತನುಜ್, ಯಶವಂತ್, ತನುಜ್, ಯಶವಂತ್, ಅನಿರುದ್ಧ್ ಭಾರದ್ವಾಜ್, ಬಸವಾನಂದ ಫಸ್ಟ್ ಇ ಇದೆಯಣ್ಣ, ಬಂದಿಲ್ಲ. ಪ್ರಜ್ವಲ್ ಫಸ್ಟ್ ಇ, ಕರ್ಕೊಂಡು ಬರ್ತೀನಿ ಆ ಕಡೆ. ಪ್ರಜ್ವಲ್ ಫಸ್ಟ್ ಇ. ನೆಕ್ಸ್ಟ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಸುಮಶ್ರೀ ಸೆಕೆಂಡ್ ಸಿ. ಇಲ್ಲಿ ಬಂದ್ಬಿಡಿ ನೇಮ್ ಕರೆಯೋರು, ಅವ್ರಾದ್ಮೇಲೆ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ಬರೋರಂತೆ. ಸುಮಶ್ರೀ, ನಿತ್ಯ, ಪದ್ಮಾವತಿ, ದೀಪ್ತಿ, ತನುಶ್ರೀ, ಅನನ್ಯ, ನೀತುಶ್ರೀ. ಸೆಕೆಂಡ್ ಡಿ ಇಂದ ಜೀವನ್ ಇದಾನ. ಸೆಕೆಂಡ್ ಇ ಮನೋಜ್, ರಂಜನ್ ಫ್ರಮ್ ಸೆಕೆಂಡ್ ಇಯರ್, ರಂಜನ್. ನಿತ್ಯ, ಪದ್ಮಾವತಿ. ನೆಕ್ಸ್ಟ್ ದೀಪ್ತಿ, ಪದ್ಮಾವತಿ ಬಾಮ್ಮ. ನೆಕ್ಸ್ಟ್ ದೀಪ್ತಿ, ತನುಶ್ರೀ, ಅನನ್ಯ, ನೀತುಶ್ರೀ. ಚೇರ್ ಹಾಕೋತೀನಿ ಲಾಸ್ಟ್ ಕೊಡಿ ಸರ್, ಪರವಾಗಿಲ್ಲ. ಅಲ್ಲ ಅವ್ರು ಕೊಡಲಿ, ಮಾಡಿದೆ ಸರ್. ಬನ್ನಿ ಸರ್, ಅಲ್ಲಿ ನೀವು ಕೊಡಿ, ಪರವಾಗಿಲ್ಲ. ದೀಪ್ತಿ ಬಾಮ್ಮ, ದೀಪ್ತಿ ದೀಪ್ತಿ ಹಾಂ ಕೊಡಿ ಕೊಡಿ. ತನುಶ್ರೀ
ಅನನ್ಯ. ಕನ್ನಡದಲ್ಲಿ ಪ್ರೀತಿ ಜಾಸ್ತಿ ಆಗಿ ನೀತು ಶ್ರೀ ನೀತು ಸ್ವಲ್ಪ ನೀವೊಂದೆರಡು ಸಂಜೀವ ಒಂದು ಮನೋಜ್ ಜೀವನ್ ಬಂದಿಲ್ಲ. ಬನ್ನಿ ಮಾಧವ ಸರ್ ಬನ್ನಿ. ರಂಜನ್ ಬಾಪ. ನೆಕ್ಸ್ಟು ಮನೋಜ್ ಸೆಕೆಂಡ್ ಇಯಿಂದ. ಈಗ ನಡೆಸಿದಂತಹ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳು, ಇದರಲ್ಲಿ 2ನೇ ಸ್ಥಾನ ಪಡ್ಕೊಂಡಿರುವಂತಹ ನಮ್ಮ ವಿದ್ಯಾರ್ಥಿ ಹಳಗನ್ನಡ ಓದು ಸ್ಪರ್ಧೆಯಲ್ಲಿ ಹರೀಶ್ ಹೆಗಡೆ ಸೆಕೆಂಡ್ ಎಫ್ನಿಂದ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಹರೀಶ್. ಕನ್ನಡ ರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಇದೊಂದು ಪ್ರೇರಣೆಯಾಗಲಿ. ಇದೇ ಥರ ಕನ್ನಡದ ಕಲಿಕೆ, ಅಭಿರುಚಿ, ಭಾಷೆ ನನಗೆ ಮೈಗೂಡಬೇಕು, ನನ್ನ ಪಕ್ಷದಲ್ಲೇ ಇದು ಸದಾ ಇರಬೇಕು ಅನ್ನೋಂಥ ಆಶಯ ಹೆಚ್ಚಾಗಲಿ ಮಕ್ಕಳಲ್ಲಿ. ತುಂಬ ಚೆನ್ನಾಗಿ ಭಾಗವಹಿಸಿದ್ರು. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೂ ಮೊದಲ ಪ್ರಯೋಗ ಇದು. ಉತ್ಸಾಹದಿಂದಾನೇ ಭಾಗವಹಿಸಿದ್ರು. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು. ಇವರದ್ದು ಅದರಲ್ಲಿ ಸ್ವಲ್ಪ ಉತ್ತಮ ಮಟ್ಟ ಇತ್ತು. ಆ ಕಾರಣಕ್ಕಾಗಿ ಚಪ್ಪಾಳೆ ಸಲ್ವಾ. ಈ ಸ್ಪರ್ಧೆಯಲ್ಲಿ ಈಗ ಮೊದಲ ಬಹುಮಾನ ಪಡೆದಂತಹ ವಿದ್ಯಾರ್ಥಿ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿನೇ ಇರೋನು. ಸ್ವಲ್ಪ ರಾಜ್ಕುಮಾರ್ ಫ್ಯಾಮಿಲಿಯ ದೊಡ್ಡ ಅಭಿಮಾನಿ. ದಿಗನ್ ಫ್ರಮ್ ಸೆಕೆಂಡ್ ದಿಗನ್. ಇವರು ಈ ಹಳೆಗನ್ನಡ ಓದು ಸ್ಪರ್ಧೆಯಲ್ಲಿ 1ನೇ ಸ್ಥಾನ ಪಡ್ಕೊಂಡಿದ್ದಾನೆ. ನೋಡಿ, ಇದ್ರ ಮೇಲೆ ಹಾಕ್ಸಿದ್ದಾರೆ ನಡೆದಂತಹ ಸ್ಪರ್ಧೆ ಕನ್ನಡ ರತ್ನ. ರತ್ನವನ್ನೇ ಕೊಡ್ತಾ ಇದ್ದಾರೆ. ಸೂಚನೆ ಬಂದೀಗ ಸರ್ಟಿಫಿಕೇಟ್ ಇಲ್ಲದಿದೆ ಒಂದು ಅನೌನ್ಸ್ ಮಾಡಿ ಬಂದಿಲ್ಲ. ರಸ್ವಾನಲ್ಲ ಮತ್ತೆ ಇವನೇ ಪ್ರಥಮ ಸ್ಥಾನ. ಕನ್ನಡದಲ್ಲಿ 40 ಯಾವಾಗ ಬನ್ನಿ ಸರ್. ಅದೊಂದು ಚೇರಿ ಕಡ ಪರೀಕ್ಷೆ ಇದೊಂದು ಚೇರಿ ಅಲ್ಲೊಂದು ಚೇರಿ ಇದೆ. ಎಂದು ಚಾಲೆಂಜಸ್ ಈಗ ಪ್ರಸ್ತುತ ಜನರೇಷನ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಅಬ್ಸರ್ವೇಷನ್ ಒಂದು, ಕನ್ನಡ ನಾವು ಮಾತಾಡುವಂತ ಭಾಷೆ ಮನೆಯಲ್ಲಿ ಮಾತಾಡ್ತೀವಿ, ಬೀದಿಯಲ್ಲಿ ಮಾತಾಡ್ತೀವಿ, ಹೊರಗಡೆ ಮಾತಾಡ್ತೀವಿ. ನನಗೇನು ಬಿಡು, ಒಂದು ಓವರ್ ಕಾನ್ಫಿಡೆನ್ಸ್, ಓದ್ಕೊಳ್ಳೋಣ ಬಿಡು, ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಬಿಡು. ಈ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಕನ್ನಡ ವಿಭಾಗದಲ್ಲಿ ಸುಮಾರು ಜನ ಮಾರ್ಕ್ಸ್ ಯಾರಾದ್ರು ಮತ್ತೆ ಹಿಂದೆ ಸಂಬಡಿ ಯಾರಾದ್ರು ಮಾತಾಡ್ತಾ ಇದ್ದೀರಿ? ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾರ್ಕ್ಸ್ ಅನ್ನು ಕಳ್ಕೊಳ್ಳೋದು, ಕೆಲ ಸಂದರ್ಭದಲ್ಲಿ ಫೇಲ್ಗಳು ಆಗಿರುವಂತದ್ದು ಅನೇಕ ಉದಾಹರಣೆಗಳಿದೆ. ಇನ್ನೊಂದು ಎಕ್ಸ್ಟ್ರೀಮ್ ಏನು ಅಂತಂದ್ರೆ, ಎಲ್ಲ ಆಂಗ್ಲ ಮಾಧ್ಯಮದಲ್ಲಿ ಹೋಗಿರುವಂಥದ್ದು,
ಫ್ಯಾಷನ್, ಏನೋ ಒಂದು ಕ್ರೇಜು, ಗ್ರೇಡು, ಮತ್ತೊಂದು ಮಗದೊಂದು, ನಾವೆಲ್ಲ ಯಾವುದು ಇಲ್ಲವಾದ ಕಡೆಗೆ ಎಳೆಯೋದು ಜಾಸ್ತಿ ಅಲ್ವಾ? ನಮ್ಮತನವನ್ನು ಕಳೆದುಕೊಂಡು ದಾಸರಾಗಿ ಬದುಕುವಂಥದ್ದು ನಮಗೆ ಸ್ವಲ್ಪ ವಾಡಿಕೆ ಇದೆ ನಮ್ಮ ದೇಶದಲ್ಲಿ. ಹಾಗಾಗಿ ಆಂಗ್ಲ ಭಾಷೆಗೆ ಗುಲಾಮರಾಗಿ ಆಂಗ್ಲ ಭಾಷೆಗಳನ್ನ ಎಲ್ಲವನ್ನೂ ಸರ್ವಸ್ವ ಆಗಿಸಿಕೊಂಡು ಕನ್ನಡ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ಇದೊಂದು ಎಕ್ಸ್ಟ್ರೀಮ್. ಈ ಎರಡೂ ಎಕ್ಸ್ಟ್ರೀಮ್ಗಳು ಕೂಡ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ ಕಾಡುವಂತ ದೊಡ್ಡ ಸಮಸ್ಯೆಗಳಾಗಿವೆ. ಒಂದು ಓವರ್ ಕಾನ್ಫಿಡೆನ್ಸ್ ಆಗಿ ಮಾರ್ಕ್ಸ್ ಅನ್ನು ಕಳ್ಕೊಳ್ಳುವಂಥದ್ದು, ಒಂದು ಬರದೇ ಏನು ಮಾಡಿದ್ರು ಬರಲ್ಲ. ಈ ಒಂದು ಚಾಲೆಂಜ್ಗಳನ್ನ ಇವತ್ತು ನಮ್ಮ ಮಾತೃಭಾಷೆ ಎದುರಿಸಬೇಕಾದಂತ ಒಂದು ಸ್ಥಿತಿಗೆ ನಾವಿದ್ದೀವಿ ಅಂತಂದ್ರೆ ನಿಜಕ್ಕೂ ಇದೊಂಥರ ಒಂದು ದೊಡ್ಡ ಪ್ರಶ್ನೆ. ಈ ಸ್ಥಿತಿಯಲ್ಲಿ ನಮ್ಮ ತಪ್ಪಿನ ಹರಿವನ್ನು ಮೂಡಿಸೋದಕ್ಕೆ ನಮ್ಮ ವಿಭಾಗ ತುಂಬಾ ಹೆಜ್ಜೆಗೂ ರಂಜನಿ ಮೇಡಮ್ ಅವರು, ಉಪಪ್ರಾಂಶುಪಾಲರು, ಮತ್ತೆ ಮಾಧವಯ್ಯ ಸಾರು, ಸುನೀಲು, ನಮ್ಮ ಡಿಪಾರ್ಟ್ಮೆಂಟ್ ಬಹಳ ಸ್ಟ್ರಾಂಗ್ ಆಗಿದೆ. APSP ಕಾಲೇಜಿನಲ್ಲಿ ಕನ್ನಡ ವಿಭಾಗ ಅಂತಂದ್ರೆ 100ಕ್ಕೆ 100 ಫಲಿತಾಂಶವನ್ನ ಕನ್ನಡದಲ್ಲಿ ಕೊಟ್ಟಿರುವಂತ ಇತಿಹಾಸವೇ ಬಹುಶಃ ಇಂದಿನ ದಿನಗಳಲ್ಲಿ ಇಲ್ಲ. ಆದ್ರೆ ನಮ್ಮ ಕಾಲೇಜಿನಲ್ಲಿ ಸಾಬೀತು ಮಾಡಿ ತೋರಿಸಿದರು. ಇದು ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಇಂಥ ಒಂದು ಬಹಳ ಎಫೆಕ್ಟಿವ್ ಆಗಿರುವಂತ ಟೀಮ್ ನಮ್ಮಲ್ಲಿರೋದು, ಇದಕ್ಕೆ ಮುಖ್ಯ ಒಂಥರ ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಮತ್ತು ನಮ್ಮ ಮೇಡಮ್ಗೆ ಒಂಥರ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನಮ್ಮ ರಾಜಶ್ರೀ ಮೇಡಮ್ ಅವರ ಬಗ್ಗೆ ಒಂದೊಂದು ವಿಷಯ ತಿಳ್ಕೊಳ್ತಾ ಇದ್ರೆ, ಸೊ ಈ ತರ ಕೂಡ ಸಮಾಜದಲ್ಲಿ ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ಜನ ಈಗಲೂ ಕೂಡ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅಚ್ಚರಿ ಆಗುತ್ತೆ ಅಂತ ಒಂದು ದೊಡ್ಡ ಒಂದು ತುಂಬಿದ ಕೊಡ, ಅದರಲ್ಲಿ ಅನುಮಾನವೇ ಇಲ್ಲ. ಅವರು ಜ್ಞಾನದಲ್ಲಿ, ಸಮಾಜ ಸೇವೆಯಲ್ಲಿ, ಸಮಾಜ ಕಾಳಜಿಯಲ್ಲಿ ಎಲ್ಲದರಲ್ಲೂ ಕೂಡ ಸಂತೃಪ್ತಿಕರವಾದಂಥ ಒಂದು ಜ್ಞಾನ ಸಂಪನ್ನರು. ಅವರು ನಮ್ಮ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ಇಷ್ಟು ಅದ್ಭುತವಾದಂಥ ಒಂದು ಅವರ ಕಾರ್ಯಕ್ರಮವನ್ನ, ಹಳೆಗನ್ನಡವನ್ನ ಮಕ್ಕಳಲ್ಲಿ ಕಲಿಸುವಂಥದ್ದು. ನಮಗೆ ಉಪಪ್ರಾಂಶುಪಾಲರು ಕಳೆದ ಕಾಂಪಿಟೇಷನ್ ಮಾಡುವಾಗ ನನಗೇನೋ ಒಂಥರ ಬಹಳ ಖುಷಿ ಆಯಿತು. ಎಂದೂ ಇಲ್ಲದ ಕಾರ್ಯಕ್ರಮ ಮೇಡಮ್, ಇದು ಇಮ್ಮಿಡಿಯೇಟ್ ಆಗಿ ನೀವೇನು ಬೇಕಾದರೂ ಮಾಡಿ ಅಂತ ಅನಿಸ್ತು. ಇಂಥ ಒಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅವರೇ ಅವರ ಪ್ರತಿಷ್ಠಾನದ ವತಿಯಿಂದ ಬಂದು ಮಕ್ಕಳಿಗೆ ಕನ್ನಡ ರತ್ನ, ಎಂಥ ಅದ್ಭುತವಾದಂಥ ಒಂದು ಪ್ರಶಸ್ತಿ ರೀ. ಈವನ್ ಜೀವನದಲ್ಲಿ ಪ್ರಶಸ್ತಿ ಅನ್ನೋದು ಅಷ್ಟು ಸುಲಭ ಅಲ್ಲ. ನನ್ನ ಇಬ್ಬರು ವಿದ್ಯಾರ್ಥಿಗಳು, ನೀವು ನಿಜವಾಗಲೂ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಇದೊಂದು ಸ್ಫೂರ್ತಿ ಅಂತ ನೀವು ತಗೊಂಡು ಒಂದು ದೊಡ್ಡ ಸಾಧನೆಯನ್ನ ಖಂಡಿತ ನೀವು ಮಾಡಲೇಬೇಕಣ. ಇಂಥ ಒಂದು ಪ್ರಶಸ್ತಿಗಳನ್ನು ನೀಡಿ ಪಾರ್ಟಿಸಿಪೇಟ್ಸ್ ಎಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರಗಳನ್ನು ನೀಡಿ ಒಂದು ಕನ್ನಡದ ಪ್ರೀತಿಯನ್ನ, ಪ್ರೇಮವನ್ನ ಮೆರೆದಿರುವಂತ ನಮ್ಮ ರಾಜಶ್ರೀ ಮೇಡಮ್ ಅವರಿಗೆ ನಾವೆಂದೆಂದಿಗೂ ಆಭಾರಿಯಾಗಿರುತ್ತೇವೆ ಮೇಡಮ್. ಸೊ ನಿಮ್ಮ ಈ ಒಂದು ಕನ್ನಡ ಪರ ಏನಿದೆ ನಿಮ್ಮ ಒಂದು ಆಸಕ್ತಿ ಹೀಗೆ ಮುಂದುವರಿಯಲಿ. ಇಡೀ ಕರ್ನಾಟಕ ಇತಿಹಾಸದಲ್ಲೇ ನಿಮ್ಮ ಹೆಸರು ಉಳಿಯಲಿ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾಡಿನಾದ್ಯಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸಣ್ಣ ಒಂದು 2 ಲೈನ್ ಅನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಜ್ಞಾಪಕ ಬಂತು. ನಿಮಗೆ ರಾಮಾಯಣ ಪೂರ್ತಿ ಕಥೆ ಗೊತ್ತಿದೆ. ಶ್ರೀರಾಮ ದೇವರು ಲಂಕೆಯಿಂದ ಪ್ರವೇಶ ಮಾಡಿದ್ರು, ಹೋಗ್ಬೇಕಾಯ್ತು. ಲಂಕೆಯಿಂದ ಸೇರಿದ್ರು, ಯುದ್ಧ ಆಯಿತು, ರಾವಣ ವಧೆಯಾದ. ರಾವಣ ವಧೆ ಆದ ಮೇಲೆ ಇನ್ನೇನು ಎಲ್ಲ ಮುಗೀತಲ್ಲ, ತಾಯಿ ಜಾನಕಿ ಮಾತೆಯನ್ನ ಕರೆದುಕೊಂಡು ನೀನು ಅಯೋಧ್ಯೆಗೆ ಹೊರಡುವಂತ ಒಂದು ಸಿಚುವೇಶನ್ ಅಲ್ಲಿ ಲಕ್ಷ್ಮಣ ದೇವರು ಒಂದು ಮಾತು ಹೇಳಿದ್ರಂತೆ, ಅಣ್ಣ ಏನಿದು ಈ ಲಂಕೆಯ ಈ ಒಂದು ವೈಭವ, ಅಯೋಧ್ಯೆಯಲ್ಲಿ ನಮ್ಮ ನಗರದಲ್ಲಿ ನಾವು ಕಂಡಿದ್ವಿ, ಇನ್ನೇನೆಲ್ಲ ನಮ್ಮ ಕರ್ತವ್ಯ ಮುಗಿಯಿತು, ರಾವಣ ಹತೆಯಾದ, ಇಲ್ಲೇ ಇದ್ಬಿಡೋಣ ಅಂತ ಒಂದು ಪ್ರಸಂಗವನ್ನ ರಾಮದೇವರ ಹತ್ರ ಲಕ್ಷ್ಮಣ ಕೇಳ್ತಾರಂತೆ. ಆಗ ರಾಮದೇವರು ಹೇಳಿದ್ರಂತೆ ಲಕ್ಷ್ಮಣಗೆ, ಅಪಿ ಸುವರ್ಣ ಲಂಕೆಯನ್ನ
ಮಾ ಲಕ್ಷಣ ಲೋಚತೆ ಜನನೀ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ. ಲಕ್ಷ್ಮಣ, ಏನು ಹೇಳು ಕೊಟ್ಟಿದೀಯ ನೀನು? ನಾವು ಹುಟ್ಟಂತ ನಾಡು, ನಮ್ಮ ನುಡಿ, ನಮ್ಮ ಜಲ, ಇದಕ್ಕೆ ಈ ಪ್ರಪಂಚದಲ್ಲಿ ಎತ್ತ ತಾಯಿ, ಇದಕ್ಕೆ ಸಾಟಿನೇ ಈ ಜಗತ್ತಿನಲ್ಲಿ ನಾವು ಕಟ್ಟಕ್ಕಾಗಲ್ಲ. ಸುವರ್ಣ ಲಂಕೆಯನ್ನು ನೋಡಿ ನಿನ್ನ ಮನಸ್ಸು ಮಾರುವಾಯ್ತೆ. ಏನು ಹೇಳ್ತಾ ಇದೀಯಾ? ನಾವು ಹುಟ್ಟಿದಂಥ ನಾಡು, ಸ್ವರ್ಗ, ಈ ಭೂಮಿಯಲ್ಲಿ ಸರಿಸಾಟಿ ಇಲ್ಲದಂಥ ಒಂದು ನಮ್ಮ ಸ್ವಂತ ನಾಡನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಕಡೆ ವಾಸ ಮಾಡಿದ್ರೆ ಅದು ನ್ಯಾಯವೇ, ಧರ್ಮವೇ ಅಂತ ಆ ರಾಮದೇವರು ಭಗವಂತ ಹೇಳಿದಂತೆ. ಇಲ್ಲಿ ನಾನು ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ತಾಯಿ, ನಮ್ಮ ಭಾಷೆ ಇದು ಸ್ವರ್ಗಕ್ಕೆ ಸಮಾನ. ಇಂಥ ನಮ್ಮ ನುಡಿಯ ಬಗ್ಗೆ ಆಸಕ್ತಿ ನಿಮಗೆಲ್ರಿಗೂ ಬರಲಿ, ನಮ್ಮ ನಾಡಿನ ಬಗ್ಗೆ ನಿಮಗೆ ಆಸಕ್ತಿ ಬರಲಿ, ನಮ್ಮ ಹೆತ್ತ ತಾಯಿ ಬಗ್ಗೆ ಗೌರವ ಇರಲಿ. ಈ ಸಂಸ್ಕಾರವನ್ನು ನಾವು ನಮ್ಮಲ್ಲಿ ರೂಢಿಸ್ಕೊಂಡು ನಮ್ಮತನವನ್ನು ಬೆಳೆದು ನಮ್ಮ ನಾಡಿಗೆ, ದೇಶಕ್ಕೆ ಕೀರ್ತಿವಂತರಾಗಿ ನೀವೆಲ್ಲ ಬಾಳಬೇಕು ಅಂತೇಳಿ ಹೇಳಿ ಈ ಒಂದು ಅವಕಾಶವನ್ನು ಕೊಟ್ಟ ತಮ್ಮ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಕರ್ನಾಟಕ. ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಎಸ್ ನಾಗರಾಜ್ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸುನೀಲ್ ಕುಮಾರ್ ಅವರು ನಿರ್ವಹಿಸಿಕೊಳ್ಬೇಕಂತ ಕೇಳ್ಕೊಳ್ತಾರೆ. ಈಗ ಕಾರ್ಯಕ್ರಮದ ಕೊನೆಯ ಗಂಟ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಿರುವಂತಹ ಒಂದು ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮ ಶ್ರೀಗರಣಂ ಗೆಲ್ಲಿಗೆ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ನಮಗೆಲ್ಲ ಕೂಡ ಬಹಳ ಪ್ರೀತಿಯಿಂದ ಕನ್ನಡ ಒಂದು ಕಲೀಲಿಕ್ಕೆ ಮತ್ತೆ ಕನ್ನಡ ಹಳಗನ್ನಡವನ್ನು ಓದಲಿಕ್ಕೆ ಉತ್ತೇಜನ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ಮತ್ತೆ ಮುಖ್ಯ ಅತಿಥಿಗಳ ಪರಿಚಯ ಮತ್ತೆ ಆ ಪ್ರತಿಷ್ಠಾನದ ಆ ಒಂದು ಏನು ವಿಚಾರ ಮಹತ್ವ ಇದೆ ಆ ಎಲ್ಲ ವಿಚಾರಗಳನ್ನ, ಆ ಪ್ರತಿಷ್ಠಾನದ ಕಾರ್ಯವೈಖರಿಗಳನ್ನ ತಿಳಿಸ್ಕೊಟ್ಟಂತಹ ರಂಜನಿ ಮೇಡಮ್ ಅವರು ಹಲವಾರು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಒಂದು ನಡೀಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಡಾಕ್ಟರ್ ರಾಜಶ್ರೀ ಕಿಶೋರ್ ಮೇಡಮ್ ಅವರು. ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ನಾವು ಮೇಡಮ್ ತುಂಬಾ ಹಲವಾರು ವಿಚಾರಗಳನ್ನು ಮಾತಾಡಿದ್ರು. ತರಗತಿಗಳಲ್ಲಿ ಹೇಗೆ ಕನ್ನಡವನ್ನ ಓದಲಿಕ್ಕೆ, ಹೊಸ ಕನ್ನಡವನ್ನೇ ಓದಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಪರದಾಡ್ತಾರೆ. ಹಾಗೆ ಹಳಗನ್ನಡ ಓದುದು ಅಂತಂದ್ರೆ ಸಾರ ಕಬ್ಬಿಣದ ಕಡಲೆ ಅವರಿಗೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಕನ್ನಡ ಸುಲಿದ ಬಾಳೆಹಣ್ಣಿನ ಹಾಗೆ ಮತ್ತೆ ಸಿದ್ಧ ಸುಲಿದ ಕಬ್ಬಿನ ಹಾಗೆ ಅಂತ ವಿಚಾರವನ್ನ ರಾಜಶ್ರೀ ಮೇಡಮ್ ಅವರು ನಮ್ಮ ವಿದ್ಯಾರ್ಥಿಗಳಲ್ಲಿ ಹಳಗನ್ನಡ ಓದುವಂತ ಕಾರ್ಯಕ್ರಮ. ಯಾಕೆಂತಂದ್ರೆ ಒಂದು ವಿದ್ಯಾರ್ಥಿಗಳಲ್ಲಿ ಉತ್ತೇಜನ ನೀಡುವಂಥದ್ದು. ಈ ಒಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಹೊಸ ಬೆಳಕನ್ನ ಮೂಡಲಿಕ್ಕೆ ಕಾರಣಕರ್ತರಾದ ಒಂದು ಈ ಪ್ರತಿಷ್ಠಾನದ ಸಂಸ್ಥಾಪಕರಾದ ಡಾಕ್ಟರ್ ರಾಜಶ್ರೀ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ, ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸರ್ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಸಾಕು, ಎಲ್ಲದರಲ್ಲೂ ಕೂಡ ತನ್ನ ಮನ ಧನ ಸಹಾಯವನ್ನು ಮಾಡುವಂತಹ ನಮ್ಮ ನಾಗರಾಜ್ ಸರ್ ಅವರು ಕೂಡ ಒಂದು ಮಾತೃಭಾಷೆ ಹೇಗೆ ಅಂತಂದ್ರೆ ಏನು ಮಾತೃ ನೆಲ ಮತ್ತೆ ಭಾಷೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅನ್ನುವಂಥ ವಿಚಾರವನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಾಗರಾಜ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಸುದೀರ್ಘ ನಿರೂಪಣೆಯನ್ನು ಮಾಡಿದಂತಹ ಡಾಕ್ಟರ್ ಸಿ ಮಾಧವಯ್ಯ ಸರ್ ಕೂಡ ನಾನು ಧನ್ಯವಾದಗಳು. ಹಾಗೆ ರಾಜಶ್ರೀ ಮೇಡಮ್ ಜೊತೆ ಬಂದಂತಹ ಅವರ ಸಹೋದ್ಯೋಗಿ ಮತ್ತೆ ಸ್ನೇಹಿತರಿಗೂ ಕೂಡ ನಾನು ನಮ್ಮ ಕಾಲೇಜಿನ ಪರವಾಗಿ ಮತ್ತೆ ಈ ಒಂದು ಕಾರ್ಯಕ್ರಮದ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜೊತೆಯಾಗಿರುವಂತಹ ಸಂತೋಷ್
ಮುಕುಂದ್ ಮತ್ತೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಇಲ್ಲೂ ಕೂಡ ನಾನು ಸಂಬೋಧದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕೊನೆಗೆ ಕುವೆಂಪು ವಾಣಿಯೊಂದಿಗೆ ನಮ್ಮದು ಮುಕ್ತಿಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕನ್ನಡಕ್ಕೆ ಕೈ ಎತ್ತು ನಿಮ್ಮ ಕೈ ಕೆಂಪವೃಕ್ಷವಾಗುವುದು, ಕನ್ನಡಕ್ಕೆ ಕೊರಳೆತ್ತು ನಿಮ್ಮ ಕೊರಳು ಪಾಂಚಜನ್ಯವಾಗುವುದು, ಕನ್ನಡಕ್ಕೆ ಕಿರುಬೆರಳೆತ್ತು ನಿಮ್ಮ ಕಿರುಬೆರಳಿನ ಇದು ಗೋವರ್ಧನಗಿರಿಯಾಗುವುದು ಅಂತ. ಹಾಗೆ ಮೇಡಮ್ ಅವರು ಕನ್ನಡದ ಸೇವೆಗೆ ಸಿದ್ಧರಾಗಿರುವಂಥದ್ದು. ಅವರಿಗೆ ಒಂದು ಕಿರುಬೆರಳು ಗೋವರ್ಧನಗಿರಿಯಾಗಲಿ, ಹೀಗೆ ಅವರ ಪ್ರತಿಷ್ಠಾನ ಮತ್ತೆ ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಹೀಗೆ ವಿದ್ಯಾರ್ಥಿಗಳಲ್ಲಿ ಉತ್ತೇಜನ ಹಳೆಗನ್ನಡ ಓದನ್ನು ಉತ್ತೇಜನ ನೀಡಲಿ ಎನ್ನುವಂಥ ನನ್ನ ಆಶಯಗಳೊಂದಿಗೆ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ಆಗ್ತಾ ಇದೆ. ನಿಂತ್ಕೊಳ್ಳಿ ಎಲ್ರು. ಇದ್ರ ಜೊತೆಗೆ ಸರ್ಟಿಫಿಕೇಟ್ ಕೊಟ್ಟಲ್ಲ ಮಕ್ಕಳೇ, ಅದ್ರ ಹಿಂದೆ QR ಕೋಡ್ ಇದೆ. QR ಕೋಡ್ ಏನಿದೆ ಅದು ಅದ್ರ ಮೂಲಕ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಬೋದು ಯೂಟ್ಯೂಬ್ ಚಾನಲ್ಗೆ. ಅದರಲ್ಲಿ ಈ ಹಿಂದೆ ಆಗಿರುವಂತಹ ವಿಕಾಸ ಸಂಕೀರ್ಣಗಳ ಎಲ್ಲದರ ಮಾಹಿತಿ ಕೂಡ ಸಿಗುತ್ತೆ. ಸ್ವಲ್ಪ ಇಂಥ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ. ಕನ್ನಡತನ, ಕನ್ನಡ ಅಭಿಮಾನ ನಿಮ್ಮಲ್ಲೂ ಬೀಜಾಂಕುರವಾಗಲಿ ಅನ್ನೋ ಉದ್ದೇಶದಿಂದ ಇನಿಷಿಯೇಟಿವ್ ಅನ್ನ ತಗೊಂಡಿದ್ದಾರೆ. ಇದು ಹೀಗೆ ಅವಿರತವಾಗಿ ಸಾಗ್ತಾ ಇರಲಿ ಅಂತ ಆಶಿಸ್ತಾ ಇದ್ದೇನೆ. ಈಗ ನ್ಯಾಷನಲ್ ಆಂಥಮ್ ಇಂದ ಎಂಟರ್ ಆಗ್ತಾ ಇದೆ. ಜೋರಾಗಿ ಹೇಳಿ. ರೆಡಿ, ಸ್ಟಾರ್ಟ್. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, तव शुभ नामे जागे, तव शुभ आशीष मागे, गावे तव जय गाथा, जन गण मंगल दायक जय हे भारत भाग्य विधाता, जय हे जय हे जय हे जय 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 हे। बोलो भारत माता की।